ಪ್ರಥಮಾನುಭವಬೋಧೇಯ. ಈಗ ಎಷ್ಟನೇ ಸೂತ್ರ ಇದು? ಎರಡನೇ ಸೂತ್ರನ ಹಾಕಿಲ್ಲ. ಆಯ್ತು. ಎರಡನೇ ಸೂತ್ರದ ಯಾವ ಎರಡನೇ ಸೂತ್ರ ಅಂದ್ರೆ ಮೂರನೇ ಸಂಧಿಯ ಎರಡನೇ ಸೂತ್ರ. ಆತ್ಮನು ಉಕ್ತ ಭ್ರಾಂತಿಗೆ ವಿಲಕ್ಷಣನಾಗಿರುವುದರಿಂದಲೇ ಅಕರ್ತ ಅಭೋಕ್ತ ಆಗಿದ್ದಾನೆ. ಆದರೆ ನಾನು ಕರ್ತ ನಾನು ಭೋಕ್ತ ಅಂತೇಳಿ ಭ್ರಾಂತಿ ಆಗ್ಯದ. ಆತ್ಮ ವಾಸ್ತವಿಕ ಆಗ್ಯದನ ಅಕರ್ತ ಅಭೋಕ್ತ. ಅವ ಕರ್ತಾನೂ ಅಲ್ಲ ಭೋಕ್ತಾನೂ ಅಲ್ಲ. ಆದರೂ ಕೂಡ ಭ್ರಾಂತಿಯಿಂದ ಏನಾಗ್ಯದ ಅಂದ್ರೆ ಅಹಂ ಕರ್ತ ಅಹಂ ಭೋಕ್ತ ಅಂತ ಹಿಂಗ ಭ್ರಾಂತಿ ಆಗ್ಯದ. ಅದಕ್ಕೆ ವಾಸ್ತವಿಕ ವಿಚಾರ ಮಾಡಿದ್ರೆ ಈ ಭ್ರಾಂತಿ ಆತ್ಮನಿಗೆ ಇಲ್ಲ ಅನ್ನೋದು ಹೇಳ್ತಾರೆ. ಕಂಡುದನೆಲ್ಲವನು ಉಂಡನು ಎಂದೆನಲ್, ಆತ್ಮನು ಉಂಡಾತನು ಅಖಿಳವನು ಎನ್ನಬೇಕು. ಏನಂತಾರೆ? ಆತ್ಮ ಯಾವುದನ್ನ ಕಂಡಾತ ಅಂದ್ರೆ ನೋಡ್ತಾನೆ. ನೋಡ್ತೀವಿಲ್ಲ ನಾವು? ನೋಡ್ತೀವಿ. ಅದೆಲ್ಲವನ್ನು ಉಪಭೋಗ ಮಾಡ್ತಾನು. ಏನೇನು ನೋಡ್ತಾನಲ್ಲ ಅದೆಲ್ಲ ಅವ ಅನುಭವಿಸ್ತಾನ, ಉಪಭೋಗ ಮಾಡ್ತಾನ ಅಂತ ಹೇಳಿದರೆ ಮತ್ತು ಸರ್ವವನ್ನು ಉಪಭೋಗಿಸ್ತಾನ ಅಂತ ಹೇಳ್ಬೇಕಾಗ್ತತಿ. ಯಾಕಂದ್ರೆ ಮತ್ತೆ ಎಲ್ಲ ಕಣಿ ಕಾಣತೈತಿ. ಮತ್ತು ಕಂಡದ್ದೆಲ್ಲ ಅವ ಉಂಡಾನು ಅಂತ ಹೇಳಿದ್ರೆ ಮತ್ತು ನಾವು ಏನೇನು ನೋಡ್ತೇವೆ ಏನೇನು ಎಲ್ಲ ಮತ್ತು ಅದು ಒಟ್ಟು ನಾವು ಉಪಭೋಗ ಮಾಡಿದಂಗೆ ಆಯ್ತಲ್ಲ. ಹಿಂಗೆ ಹಾಕದು. ಅದಕ್ಕೆ ಈಗ ಹೇಳೋದು ಸರಿಯಲ್ಲ. ಯಾಕಂದ್ರೆ ಕಾಣು ಅದನ್ನ ನೋಡ್ತಕ್ಕಂಥವನು ಅಂದ್ರೆ ಕಾಣವ ಕಾಣಿಸಿಕೊಳ್ಳೋ ಈ ಪದಾರ್ಥ ಏನದವಲ್ಲ, ಕಾಣುವವನು ಅವನು ನೋಡವ ಮತ್ತು ಯಾವುದು ಅವಾಗ ಕಂಡು ಬರ್ತೈತಿ. ಮತ್ತು ಆ ಪದಾರ್ಥಕ್ಕಿಂತ ಅವ್ನು ಬೇರೆ ಇರ್ತಾನಿಲ್ಲ, ಅದನ್ನ ನೋಡವ ಬೇರೆ ಇರ್ತಾನೆ. ಯಾಕೆ ಘಟದ್ರಷ್ಟ ಘಟ ಭಿನ್ನ ಅಂತ ಹೇಳ್ಕೊಂಬಂದಾರ. ಆದ್ದರಿಂದ ಬೇರೆ ಇರ್ತಾನೆ. ಆ ದೃಶ್ಯವಾದ ಪದಾರ್ಥಗಳನ್ನು ಅವ ಉಪಭೋಗಿಸುವವ ಅಲ್ಲ, ಕೇವಲ ದ್ರಷ್ಟ ನೋಡ. ಹೆಂಗ ಈಗ ದೇಹ ನಾನು ಎಂಬ ಭ್ರಮ ಮೂಲಕ ಅನೇಕ ದುಃಖಗಳು ನಮಗೆ ಬಂದು ಒದಗ್ತಾವು ಅನ್ನೋದನ್ನು ಹೇಳ್ತಾರೆ. ಮೊಟ್ಟ ಮೊದಲ ಮೇನ್ ಪಾಯಿಂಟ್ ಅದ. ಮೇನ್ ಸ್ವಿಚ್ ಇದ್ದಾನೆ. ಮೇನ್ ಸ್ವಿಚ್ ಬಟನ್ ಒತ್ಬಿಟ್ರೆ ಒಟ್ಟು ಕಡೆದ್ದೆಲ್ಲ ಚಾಲು. ಅದು ಬಂದಾದ್ರೆ ಎಲ್ಲ ಬಂದ. ಹಂಗ ದೇಹವೇ ನಾನು ಅನ್ನೋದು ಮೇನ್ ಸ್ವಿಚ್ ಇದ್ದಂಗೆ. ಅದು ಹಾಕಿವಿ ದೇಹವೇನ ಆದೇನಿ ಅಂತೇಳಿ ಅದಕ್ಕಿದ್ದು ಒಟ್ಟು ನಿನಗೆ ಸಂಬಂಧ ಹಿಂಗದ. ಅದಕ್ಕೆ ಅನೇಕ ದುಃಖಗಳು ತನಗೆ ಬಂದು ಒದಗ್ತಾವು. ಸವಿಕಾರಿಯಾಗಿ ತೋರಿ ಕೆಡುವ ದೇಹವನೇ ನಾನೆಂದೆಂಬ ಭ್ರಮೆಯಿಂದೆ ಭವಬಂಧ ನಿವಹ ತಾಪತ್ರಯಾದಿಗಳಿಂತು ಸಮನಿಸುಗು ಅವು ನಿನ್ನೊಳು ಮಿಥ್ಯೆ. ಏನಂತಾರ? 6 ವಿಕಾರಗಳು ಏನದಾವಲ್ಲ, ಸವಿಕಾರಿಯಾಗಿ ತೋರುವ ಅಂದ್ರ ಸ್ವವಿಕಾರಿ, ವಿಕಾರ ಸಹಿತವಾದದ್ದು ಈ ದೇಹ. ಅಂದ್ರ ಅದಕ್ಕೆ
6 ವಿಕಾರಗಳದಾವ. ಯಾವುದು ಹುಟ್ಟಿರ್ತದ ಅದಕ್ಕೆ 6 ವಿಕಾರ ಇರ್ತಾವ. ಮೊದಲನೇ ವಿಕಾರ ಅದು ಜಾಯತೆ, ಅಸ್ಥಿತೆ, ವರ್ಧತೆ, ಪರಿಣಾಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತೇಳಿ ಹಿಂಗೆ ಅದೊಂದು ಸಾಕಳಿನ ಚಾಲು ಆಗಿಬಿಡ್ತೈತೆ ಅದು. ಹಿಂಗದ. ಅದಕ್ಕೆ ಹೆಂಗ ಒಬ್ಬ ಸಾಧುಗೆ ಅವನ ಲಂಗೋಟಿಗೆ ಇಲಿ ಕಡಿತತ್. ಇಲಿ ಕಡಿತತ್ತ. ಇಲಿ ಕಡಿಲಾಕತೈತಿ, ಏನ್ ಮಾಡ್ಬೇಕು? ಈ ಇಲಿ ಕಾಟ ತಪ್ಪಬೇಕಾದ್ರೆ ಬೆಕ್ಕ ಸಾಕಬೇಕು ಅಂತ ಇದೊಂದು ರೂಢಿ ಆಯ್ತು. ಅಂಥೇಳಿ ಒಂದು ಮನ್ಯಾಗ ಅದು ಬೆಕ್ಕಿನ ಮರಿ, ಅದನ್ನ ಬೆಕ್ಕ ತಗೊಂಬಂದ. ಬೆಕ್ಕ ಸಾಕ್ಯದ. ಬೆಕ್ಕ ಸಾಕಾನ ಅಲ್ಲಿಂದ ಬೆಕ್ಕಿಗೆ ಹಾಲು ಬೇಕಾತಲ್ಲ, ಅಂದ ಒಂದು ಆಕಳ ಕಟ್ಬೇಕಂತ ಒಂದು ಆಕಳ ತಗೊಂಡು ಬಂದು ಕಟ್ಟಿದ. ಇನ್ನು ಆಕಳ ಮೇಯ್ಸೋದು, ಹಿಂಡೋದು ಮತ್ತು ಒಬ್ಬರು ಯಾರು ಹೆಣ್ಮಗಳು ಬೇಕಲ್ಲ ಹಿಂಡೋದು ಅದೆಲ್ಲ ಮಾಡ್ಲಿಕ್ಕಾಗ ಆ ಹೆಣ್ಮಗಳನ್ನ ತಗೊಂಬಂದ ಮುಂದೆ ಮತ್ತಾಯ್ತು ಎಲ್ಲ ಹೊಟ್ಟಿಗೆ ರೊಟ್ಟಿನೂ ಮಾಡ್ದಂಗೆ ಆಯ್ತು. ಮತ್ತು ಎಲ್ಲ ಕೆಲ್ಸಕ್ಕೆ ಬರ್ಲಿ ತಗೋ ಅಂತೇಳಿ ಮುಂದೆ ಮಕ್ಕಳು ಬರೀ ಅದು ಮತ್ತೇನೈತಿ ಎದ್ರ ಸಲಾಗಿ ಬರೀ ಒಂದು ಇಲಿ ಕಾಟ ತಪ್ಪಿಸ್ಲಕ್ ಹೋದ ಪೂರಾ ಸಂಸಾರ ಗಂಟು ಬಿದ್ದುಬಿಡ್ತದೆ. ಹಂಗ ಈ ಬರೀ ದೇಹ ಅನ್ನೋದು ನಾನು ಅಂತ ಇದನ್ನು ಒಂದನ್ನ ಮಾಡ್ದಿ ಮುಂದಿನ ಸಂಪೂರ್ಣ ದುಃಖನೋ ಎಷ್ಟದ ನೋಡು, ಅವಷ್ಟು ಗಂಟೆ ಬಿದ್ದು ಬಿಡ್ತಾವ. ಹಿಂಗೈತಿ. ಅದಕ್ಕೆ ನಿಜಗೊಂಡ್ರು ಜ್ಞಾನದ 42ನೇ ಪದ್ಯದಲ್ಲಿ ಒಂದು ಮಾತಾಡ್ಯಾರ. 6 ವಿಕಾರದ ಬಾಧೆ ಪಡುತ್ತೀಹೆ ನೀನು, ಬೇರೆ ನೋಡವಕ್ಕೆ ನಾನು. ಹೆಂಗಂತಾರ? ದೇಹಕ್ಕೆ ಎನ್ನೊಡನೆ ಸಮರಸವಿನ್ನು ಬೇಡಿ ಎಲೆ ದೇಹವೇ ಮುನ್ನಿನಂತೆ ತನುವೆ ನೀ ನನ್ಯವೆನಗೆ ಅಂತೇಳಿ ಹೇಳುವಲ್ಲಿ 6 ವಿಕಾರದ ಬಾಧೆ ಪಡುತ್ತೀಹೆ ನೀನು. ಹೇ ದೇಹ, ನೀ ಹೇಗದಿ ಅಂದ್ರೆ 6 ವಿಕಾರಗಳಿಂದ ಕೂಡ್ಕೊಂಡು 6 ಷಡ್ಭಾವ ವಿಕಾರಗಳಿಂದ ದುಃಖ ಪಡ್ತಕ್ಕಂಥದ್ದು ನೀ ಅದಿ. ಆದ್ರೆ ನಾ ಹೆಂಗದೇನೆಂದ್ರೆ ಬೇರೆ ನೋಡವಕ್ಕೆ ನಾನು ಅವಕ್ಕೆ ಬೇರೆ, ನಾ ಬೇರೆ. ಈ ಷಡ್ಭಾವ ವಿಕಾರದಲ್ಲಿ ಅದೇನ ಇದು ಹುಟ್ಟೈತೆ ಅಂದ್ರೆ ನಾ ಹುಟ್ಟಿಲ್ಲ, ಇದು ಸಾಯ್ತೈತೆ ಅಂದ್ರೆ ನಾ ಸತ್ತಿಲ್ಲ, ಇದು ಸ್ವರ್ಗದ ನಾ ಸ್ವರ್ಗಿಲ್ಲ. ಹಿಂಗೆಲ್ಲ ಈ ಬಾಲ್ಯ ಮೊದಲು ಮಾಡಿಕೊಂಡು ಅವಸ್ಥೆಗಳಿದಾವ ಎಲ್ಲ. ಅದು ಸಣ್ಣ ದೊಡ್ಡವ ಹರಿಯದವ ಮುದುಕ ಹಿಂಗೆಲ್ಲ ಹೇಳ್ಕೊಂಬಂದ್ರ ಆತ್ಮ ಏನ್ರ ಹಂಗೈತೇನು? ಏನಿಲ್ಲ. ಅದಕ್ಕೆ ನೋಡವಕ್ಕೆ ಬೇರೆ ನೋಡವಕ್ಕೆ ನಾನು ಬೇರೆ ಅದೇನಿ ಅಂತ ಹಿಂಗೆ ಹೇಳ್ಕೊಂಡು ಬಂದಾರ. ಅಲ್ಲದೆ ಇನ್ನೂ ಒಂದು ಮಾತು ಅವರೇ ನಿಜಗೊಂಡು ಹೇಳ್ಯಾರ. ತನುವಿದು ತಾನೆಂಬ ಬಗೆಯಿಂದೇ ಜೀವಂಗೆ ಜನಿಪವ ತಾಪತ್ರಯಗಳು ಅಂತೂ ಇವ್ರ ಹೇಳ್ಯಾರ. ಏನಂತಾರ? ತನುವಿದು ತಾನೆಂಬ ಬಗೆಯಿಂದ, ಇಲ್ಲಿ ಹೇಳಿದ ಮಾತನಾಡು. ತನುವಿದು ತಾನೆಂಬ ಬಗೆಯಿಂದೆ, ಈ ದೇಹವೇ ನಾ ಅಂತ ಒಮ್ಮೆ ಭಾವನಾ ಮಾಡಿಬಿಟ್ಟಂದ್ರ ಜನಿಪವ ತಾಪತ್ರಯಗಳು, ಆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕನ್ನು ಒಟ್ಟು ದುಃಖ ಗಂಟ ಬೀಳ್ತಾವ. ಹಿಂಗ ಬರೇ ದೇಹ ನಾ ಅಂದ್ರ ಎಲ್ಲ ಇಷ್ಟ ಕೆಲಸ ಅಲ್ಲಿ ತಪ್ಪೈತಿ. ದೇಹವೇ ನಾ ಅದೇನತ್ ಇಷ್ಟ ಅಂದ್ರಿಂದ ಇಡೀ ಸಂಪೂರ್ಣ ಈ ಸಂಸಾರ, ಈ ಜನ್ಮ ಮರಣ ಹಿಡ್ಕೊಂಡು ಬಂಧ ತನಕ ಎಲ್ಲ ಆತ್ಮನಿಗೆ ಈ ರೀತಿ ಶುರು ಆಗಿಬಿಟ್ಟೈತೆ. ಅದು ಅದಕ್ಕಾಗಿ ಅವ್ರು ಹೇಳ್ತಾರೋ, ಈ 6 ವಿಕಾರಗಳಿಂದ ಕೂಡಿದ ದೇಹವೇ ನಾನು ಅನ್ನುವ ಭ್ರಮ ಮೂಲಕ ಜನನ ಮರಣ
ಅಂತಕ್ಕಂಥ ಈ ಬಂಧ ಹಾಗೂ ಈ ಮೂರು ತಾಪಗಳು, ಆಧ್ಯಾತ್ಮಿಕ ಆದಿ ಮೂರು ತಾಪಗಳು, ಇವೆಲ್ಲ ನಿನ್ನಲ್ಲಿ ತೋರ್ಲಕ್ಕೆ ಶುರುವಾಗಿಬಿಡ್ತಾವೆ. ಆದರೂ ಅವು ನಿನ್ನಲ್ಲಿ ತೋರುವುದರಿಂದಲೇ ಮಿಥ್ಯೆಗಳಾಗಿವೆ ಅಂತ ಹೇಳಿದ್ರು. ಅವು ನಿನ್ನಲ್ಲಿ ತೋರ್ತಾವ ಅಂತೇಳಿನ, ತೋರ್ತಾವು ಅಂದ್ರೆ ಮತ್ತೆ ನಾನು ನೋಡ್ತೇನೆ ಅವನು. ನಾನು ನೋಡ್ತೇನೆ ಅಂದ್ರೆ ಮತ್ತೆ ನೋಡೋದಕ್ಕಿಂತ ತೋರೋದಕ್ಕಿಂತ ನೋಡುವವನು ಬೇರೆನೇ ಇರ್ತಾನ, ಈ ಲೆಕ್ಕ ಹಿಂಗ. ಅದಕ್ಕಾಗಿ ಈ ದುಃಖವಾಗಲಿ ಅಥವಾ ದುಃಖದ ಅಭಾವಕ್ಕಾಗಲಿ ಸುಖ ಅಂತ ತಿಳಿಯುವವರು ಅವಿವೇಕಿಗಳು ಅಂತ ಹೇಳ್ತಾರೆ ಎರಡನೇ ನುಡಿಯಲ್ಲಿ. ಅವಕ್ಕೆ ಉಪರತಿಯನು ಸವನಿಸೆ ಸುಖವೆಂಬರು ಅವಿವೇಕಿಗಳು ತಮ್ಮ ಬಗೆಯಿಂದೆ ಕುವಲದಳ ನೇತ್ರೆ ಮೈತ್ರೇಯಿ ಕೇಳು ದುಃಖವನೇ ತತ್ಸುಖವೆಂಬರು ಅರಿಯದೆ. ಏನಂತಾರ? ಆಧ್ಯಾತ್ಮಿಕಾದಿ ಮೂರು ದುಃಖಗಳು ಅಂದ್ರು ಒಂದ, ತಾಪ ಅಂದ್ರು ಒಂದ. ಇವು ಆಧ್ಯಾತ್ಮಿಕಾದಿ ಮೂರು ತಾಪಗಳು ತೋರದೆ ಹೋಗಲು ನಾವು ಸುಖಿಗಳಾಗಿದ್ದೇವೆ ಅಂತ ಅವಿವೇಕಿಗಳು ಭ್ರಮ ಉಳ್ಳವರಾಗ್ಯಾರ, ಶಾಸ್ತ್ರ ಪಂಡಿತರ ಅವರು. ಅಂದ್ರೆ ಸ್ವರೂಪವನ್ನು ಮುಚ್ಚಿದ ಅವಿದ್ಯೆಯೇ ಕಾರಣ ದುಃಖ ಐತಿ. ನಮ್ಮ ಸ್ವರೂಪಕ್ಕ ಮರೆ ಮಾಡಿದಂತ, ನಮ್ಮ ಆತ್ಮನನ್ನ ನಮಗೆ ತಿಳಿಗೊಡದಂತೆ ಮಾಡಿದಂತ ಅವಿದ್ಯೆ ಅಜ್ಞಾನ, ಅದು ಮೊದಲ ಕಾರಣ ದುಃಖ ಐತೆ. ಅದು ಅದರಿಂದ ತೋರಿದ ಈ ಮೂರು ಪ್ರಕಾರ ತಾಪತ್ರಯಗಳು, ಆಧ್ಯಾತ್ಮಿಕ ಆದಿ ಭೌತಿಕ ದುಃಖಗಳು ಏನದಾವಲ್ಲ, ಇವು ಕಾರ್ಯ ದುಃಖ ಅಂತ ಹೇಳಿಸ್ಕೊತಾವ. ಅವಿದ್ಯೆ ಕಾರಣ ದುಃಖ. ಕಾರಣ ಅಂದ್ರೆ ಕಾರಣ ತೆದಕನಬೇಕು ಅಂದ್ರೆ ಕಾರ್ಯತೆ ನಿಯತ್ ಅವ್ಯವಹಿತ पूर्ववृत्ति होवे सो कारण कहिए हैं. कार्यते नियत ಅವ್ಯವಹಿತ पूर्ववृत्ति होवे सो कारण कहिए हैं. ಅಂದ್ರೆ ಕಾರ್ಯಕ್ಕಿಂತ ನಿಶ್ಚಯವಾಗಿ ಅತಿ ಸಮೀಪ ಇರಬೇಕು ಮತ್ತು ಮೊದಲಿರಬೇಕು. ಕಾರ್ಯಕ್ಕಿಂತ ಮೊದಲಿರಬೇಕು, ನಿಶ್ಚಯವಾಗಿ ಅದು ಮೊದಲಿರಬೇಕು ಮತ್ತು ಸಮೀಪ ಇರಬೇಕು. ಅದಕ್ಕೆ ಕಾರಣ ಅಂತಾರೆ. ಕಾರ್ಯತೆ ನಿಯತ ಅವ್ಯವಹಿತ पूर्ववृत्ति होवे सो कारण कहिए. ಹಿಂಗ ಈ ಅವಿದ್ಯೆ ಅನ್ನೋದು ಈ ದುಃಖ ಅನ್ನುವ ಕಾರ್ಯಕ್ಕಿಂತ ಮೊದಲು ಅದೈತೆ, ಇಲ್ಲ ಐತಿ. ಆದ್ದರಿಂದ ಆ ದುಃಖಕ್ಕೆ ಅದಕ್ಕೆ ಕಾರಣ ಅಂತ ಹೇಳಿ ಅದು ಬೇರೆ ಇದ್ದಂಗೆ, ಅದು ಗಿಡದ ಬೇರೆ ಅವಿದ್ಯೆ ಅನ್ನೋದು. ಆ ಮುಂದೆ ಏನು ಅವು ಟೊಂಗೆ, ಅವು ಎಲಿ ಹೂವು ಇದ್ದಂಗೆ ಈ ತಾಪತ್ರಯಾದಿ ದುಃಖಗಳು, ಅದಕ್ಕೆ ದುಃಖ ಮೂಲ ಅಂತೂ ಕರೀತಾರೆ ಅದಕ್ಕೆ. ಆದ್ದರಿಂದ ಕಾರಣ ದುಃಖ. ಅದರಿಂದ ತೋರುವ ತಾಪತ್ರಯ ಇವು ಕಾರ್ಯ ದುಃಖ. ಕಾರ್ಯ ಅಂದ್ರೆ ಉತ್ಪನ್ನ ಹೋವೆ ಸೋ ಕಾರ್ಯ ಕೈಯೇ. ಕಾರ್ಯ ಅಂತ ಕಾಣಬೇಕಂದ್ರೆ ಉತ್ಪನ್ನ ಹೋವೆ ಸೋ ಕಾರ್ಯ ಕೈಯೇ. ಯಾವ್ದು ಉತ್ಪನ್ನ ಆಗ್ಯದ ಅದಕ್ಕೆ ಕಾರ್ಯ ಅಂತಾರೆ. ಈ ದುಃಖಗಳು ಉತ್ಪನ್ನ ಆಗ್ಯಾವಲ್ಲ, ಅದರಿಂದ ಕಾರ್ಯ. ಈ ಕಾರ್ಯವಾದ ತಾಪತ್ರಯ ದುಃಖ ನಿವೃತ್ತಿಯೇ ಮೋಕ್ಷ ಅಂತ ಸಾಂಖ್ಯರು ಹೇಳ್ತಾರೆ. ಮೂರು ದುಃಖದ ನಿವೃತ್ತಿಗೆನ ಮೋಕ್ಷ ಅಂದಾರ ಅವರು. ಕಾರಣವಾದ ಅವಿದ್ಯಾ ದುಃಖ ಹಾಗೆ ಉಳಿದಿರ್ತದೆ. ಹಂಗ ಹೊಲದಾಗ ಗಳೆ ಹೊಡಿತಾನೆ, ಮ್ಯಾಲ ನಿಂತು ಗಳೆ ಹೊಡೆದಂದ್ರೆ ಕರಿಕೆಲ್ಲ ಹರ್ಕೊಂಡು ಹೋಗತ್ತೆ. ಹೊಲ ಏಕ್ದಮ್ ಹಸನ ಆಯ್ತು ತಗೋ ಅಂತಾನೆ. ಒಳಗೆಲ್ಲ ಕರಿಕೆ ಉಳ್ಕೊಂಡ ಕೂತೈತಲ್ಲ, ಬೇರೆಲ್ಲ ಅಲ್ಲೇ ಉಳ್ದವ.
ಹೌದಿಲ್ಲ? ಮತ್ತು ಮಳೆಯಾಗನ ಮತ್ತು ಅದು ಹೆಂಗಿತ್ತು ಹಂಗ, ಹೌದಿಲ್ಲ? ಹಂಗ ಈ ಅವಿದ್ಯೆ ಅನ್ನೋದು ಮೊದಲು ಐತಿ ಒಳಗೆ ಬೇರೆ ರೂಪದಿಂದ, ದುಃಖಕ್ಕೆ ಮೂಲ ಅದ ಎಲ್ಲಿವರೆಗೆ ನಾವು ಅದನ್ನು ಕಳ್ಕೊಳ್ಳೋದಿಲ್ಲ ಅಲ್ಲಿ ತನಕ ಬಿಡದಯ್ಯ ದುಃಖ ಬಿಡದಯ್ಯ ಅಂದ. ಅದಕ್ಕೆ ಈ ಬುದ್ಧಿ ವಿವೇಕ ವೇದಾಂತಿಗಳನ್ನು ಬಿಟ್ಟು ಉಳಿದವ್ರಿಗಿಲ್ಲ. ಅದು ಎಲ್ಲಿ ಡಾಕ್ಟರ್ ಏನು ಮಾಡ್ತಿರ್ತಾನಂದ್ರೆ ಅದರ ಮೇನ್ ಮೂಲ ಏನೈತೆ ಅದಕ್ಕೆ ಕಾರಣ, ಅದಕ್ಕೆ ಇದು ಮಾಡ್ತಾನ ಅವನು, ಅದನ್ನು ನಾಶ ಮಾಡ್ತಾನೆ. ಅದು ನಾಶ ಮಾಡ್ದಂದ್ರೆ ಮುಂದೆ ಅದರ ರೋಗ ನಾಶ ಆಗಿ ಹೋಗ್ತದೆ. ಹಿಂಗದ. ಅದಕ್ಕಾಗಿ ಆ ರೀತಿ ವೇದಾಂತಿಗಳು ವಿವೇಕಿಗಳು ಅವ್ರಿಗೆ ಪೂರ್ಣ ಎಲ್ಲಿ ಐತೆ ಅದರದ್ದು ಬಡ್ಡಿ ಬೇರೆ ಅದನ್ನು ನಾಶ ಮಾಡೋದು. ಈಗ ಗೋಡೆ ಗಿಡ ಎದ್ದಿರ್ತದೆ ಮನಿ ಬಿಲ್ಡಿಂಗ್ದಾಗ, ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡೋಣ ಮತ್ತೆ ಸಿಗತೈತಿ. ಅದಕ್ಕೆ ಶಾಣ್ಯರು ಏನು ಮಾಡ್ತಾರೋ, ಅದು ಬೇರೆ ಒಳಗೆ ಗೋಡೆಗಿರ್ತೈತಿ, ಅದನ್ನೇನು ಮಾಡವನಿ ಹೆಂಗೆ ಮಾಡವ, ಏನು ಮಾಡಕ್ಕೆ ಬರೋಂಗಿಲ್ಲ. ಆಸಿಡ್ ಹಾಕಿಬಿಡ್ಬೇಕು. ಅದಕ್ಕೇನು ಹಾಕ್ಬೇಕು? ಆಸಿಡ್ ಹಾಕಿದಾಗ ಸುಟ್ಟು ಬಿಡ್ತೈತೆ ಅದು ಕಲ, ಮತ್ತೆ ಹೇಳೋದೇ ಇಲ್ಲ. ಹಿಂಗದ ಬರೀ ಅದನ್ನು ಕಟ್ ಮಾಡ್ಕೋತ ಅದನ್ನು ಇದು ಮಾಡ್ಕೋತ ಹೋದ್ರೆ ಮತ್ತು ಸಿಗೋದು ಮತ್ತು ಹೇಳೋದು ಮತ್ತು ಬರೀ ಇದೆ ಗಂಟ ಇದೆ. ಹಂಗ ಜ್ಞಾನನು ಆಸಿಡ್ ಹಾಕಿಬಿಡೋದು. ಅದು ಅವಿದ್ಯೆ ಬ್ರಹ್ಮ ವಿದ್ಯಾಸೆ ಜಾಕಾಬಾದ್ ಹೋವೇಸೋ ಅವಿದ್ಯೆ ಹಿಂಗದ. ಅದಕ್ಕೆ ಬ್ರಹ್ಮಜ್ಞಾನ ಮಾಡ್ಕೊಂಡು ಬಿಟ್ರೆ ಆ ಅವಿದ್ಯೆ ಅನ್ನೋದು ನಾಶ ಆಗಿ ಹೋಗ್ತೈತಿ. ಅವಿದ್ಯೆ ನಾಶ ಆಯ್ತಂದ್ರೆ ಕಾರಣವೇ ನಾಶ ಆಗೋಯ್ತಂದ್ರೆ ಕಾರ್ಯ ದುಃಖಗಳೇ ಇಲ್ಲ. ಅದು ಪರಿಹಾರ ಹಿಂಗದು ಈ ರೀತಿ ಅದ. ಆದ್ರೆ ಇಲ್ಲಿ ಈ ಮೂರು ದುಃಖದ ನಿವೃತ್ತಿ ಮಾಡ್ಕೊಳ್ಳೋದು ಬಿಟ್ಟು ಅದಕ್ಕೆ ಯಾಕೆ ಗಂಟು ಬೀಳ್ಬೇಕು? ಅಜ್ಞಾನ ನಡ್ಕೊಂಡು ನಾಶ ಮಾಡೋ, ಜ್ಞಾನ ಪ್ರಾಪ್ತಿ ಮಾಡ್ಕೋ, ಇದು ಯಾನ್ ಎಳ್ಯಾನ ಗುಡ್ಡ ಸುತ್ತೋದಾಗದ. ಇರೋ ಮೂರು ದುಃಖ ಅದಾವ. ಆ ಮೂರು ದುಃಖಗಳನ್ನು ಆಯಾಯ ಉಪಾಯಗಳಿಂದ ನಿವೃತ್ತಿ ಮಾಡ್ಕೊಳಕ್ ಬರ್ತೈತಿ ಅಂತ ಅವ್ರ ಶಾಸ್ತ್ರದಾಗ ಹೇಳ್ಯಾರಿ. ಸಾಂಖ್ಯ ಕಾರಿಕ ಎಲ್ಲಿ ಮೂರು ದುಃಖ ಅದಾವು. ಈ ಆದಿ ಭೌತಿಕ ದುಃಖ ಹಾಮ ಚೇಳ ಅವು ಹುಲಿ ಸಿಂಹ ಕಾಳ್ರು ಇಂಥವೆಲ್ಲ ಇವು ಅದಾವು. ಇವಕ್ರನ್ನ ಬಂದೂಕ ಬಡಗಿ ಅವು ಇವು ತಗೊಂಡು ಉಪಾಯ ಮಾಡಿ ಪರಿಹಾರ ಮಾಡೋದು ಅವಕ್ರನ್ನ. ಆಧ್ಯಾತ್ಮಿಕ ದುಃಖ ಬಂದು ಅಂದ್ರೆ ರೋಗ ರುಜಾದಿಗಳು. ಆಯುರ್ವೇದಿಕ್ ಔಷಧ ಐತಿ, ಔಷಧ ತಗೋರಿ, ಆ ರೋಗ ನಿವೃತ್ತಿಯಾಗಿ ಹೋಗ್ತತಿ. ಕಳ್ಳ ಕಾಕರು ಸಿಂಹ ಸರ್ಪಾದಿಗಳದ್ದು ಇದು ಆಯಾಯ ಆಯುಧಗಳಿಂದ ಅವಕ್ರನ್ನ ನಾಶ ಮಾಡ್ರಿ. ಮತ್ತೇನು ಆದಿ ದೈವಿಕ ದುಃಖ ಏನಿದ್ರಂದ್ರೆ ಅವಕ್ಕೂ ಮಂತ್ರ ತಂತ್ರ ಏನಾರ ಮಾಡಿ ಅವಕ್ರನ್ನ ಬಗೆಹರಿಸ್ಕೊರಿ. ಆಯ್ತಲ್ಲ, ನಮಗೆ ದುಃಖ ಕೊಡೋನ ಇವ ತಾಪತ್ರೆ. ಅವಕ್ರನ್ನ ಕಳ್ಕೊಂಡ್ಬಿಟ್ರೆ ದುಃಖ ಹೋಗ್ಬಿಡ್ತು. ಅದರ ಸಲುವಾಗಿ ನಾವು ಅಜ್ಞಾನವನ್ನು ನಾಶ ಮಾಡ್ಬೇಕು. ಅದಕ್ಕರ ಅಜ್ಞಾನ ನಾಶ ಆಗ್ಬೇಕಾದ್ರೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು. ಯಾರು ಹೇಳ್ಯಾರ ಇದನ್ನ ಅಂತ ಅವ್ರಂತಾರ. ಅದಕ್ಕೆ ವೇದಾಂತಿಗಳು ಅವ್ರಿಗೆ ಅಂತಾರ, ಎಲ್ಲಿವರೆಗೆ ಆ ಅಜ್ಞಾನ ಹೋಗಿಲ್ಲ, ನಿವೃತ್ತಿ ನಾಶ ಆಗಿಲ್ಲ, ಅಲ್ಲಿ ತನಕ ಕರ್ಕಿ ಬೇರಿನ ಗತಿ ಅದು. ಮತ್ತೆ ಹೇಳ್ದಿಲ್ಲ ಗಿಡದ ಬೇರದು ಮತ್ತೆ ಚಿಗಿಯೋದ ಹಿಂಗಾಕೈತಿ. ಅದಕ್ಕೆ ದುಃಖಕ್ಕೆ ಮೂಲ ಅವಿದ್ಯೆ ಐತಿ. ಅದ ಐತಿ ಅಂದಮೇಲೆ ಮತ್ತು ದುಃಖ ಉತ್ಪನ್ನ ಆಗತೈತಿ. ಅದಕ್ಕೆ ಅವಿದ್ಯೆಯನ್ನೇ ಬ್ರಹ್ಮವಿದ್ಯೆಯಿಂದ ನಾಶ ಮಾಡಿದ ಅವಿದ್ಯೆ ನಾಶ ಆಗಿ ಹೋಯ್ತು ಅಂದ್ರೆ ಬಡ್ಡಿನ ನಾಶ ಆಗಿ ಹೋಯ್ತು ಬೇರೆ. ಮತ್ತದು ಪೂರ್ಣ ಕಾರಣ ನಾಶ ಆಯ್ತಂದ್ರೆ ಕಾರ್ಯ ಇರಂಗಿಲ್ಲ. ಅದಕ್ಕೆ ಅಜ್ಞಾನ ನಾಶ ಮಾಡ್ಕೋಬೇಕು ಅಂತ ಹೇಳುವವರು ವಿವೇಕಿಗಳಾದ ವೇದಾಂತಿಗಳು. ಆದರೆ ಈ ವಿವೇಕ ಅವ್ರಿಗಿಲ್ಲ. ಅದು ಮ್ಯಾಲಿಂದ ಅಟ್ಟ ಕಟ್ ಮಾಡಿಬಿಟ್ರೆ ಮುಗಿದು ತಗದ ಅಂತ ಅವ್ರು ಮಾಡಿದ್ರಿಂದ ಅವರಿಗೆ ಅವಿವೇಕಿ ಅಂದ್ರೆ ಅವರು. ಈ ರೀತಿ ಅವಿದ್ಯಾ ದುಃಖ ಹಾಗೆ ಉಳಿತದೆ.
ಪುನಃ ಕಾರ್ಯ ದುಃಖವನ್ನು ಹುಟ್ಟಿಸ್ತದ. ಇದನ್ನು ತಿಳಿಯರು, ಅವ್ರಿಗೆ ಗೊತ್ತಿಲ್ಲಿದೆ. ಆದ್ದರಿಂದ ಅವಿವೇಕಿಗಳು ಅಂತಂದಾರೆ. ಆದರೆ ಅದು ನಿಜವಾದ ಸುಖ ಅಲ್ಲ. ಏನೋ 3 ದುಃಖಗಳನ್ನು ನಿವೃತ್ತಿ ಮಾಡ್ಕೊಂಡ್ರೆ ಅದೇ ಸುಖ ಅಂತ ಅವ್ರು ಅಂತಾರೆ. ಅದು ಕರೆಯ ನಿಜವಾದ ಸುಖ ಅಲ್ಲ ಅದು. ಮತ್ತೆ ಹೆಂಗಾಗೈತಿ ಅಂದ್ರೆ, ಇವೊಬ್ಬ ಒಂದು ಚೀಲ ಹೊತ್ಕೊಂಡ್ಬಂದಾನು, 1 ಕ್ವಿಂಟಲ್ ವಜ್ಜಾಗೈತಿ, ಭಾಳ ವಜ್ಜಾಗೈತಿ, ಇನ್ನೂ ದೂರ ಹೋಗ್ಬೇಕು. ಇಲ್ಲೊಂದು ಸ್ವಲ್ಪ ಅದನ್ನು ಇಳಿಸಿ ಒಂದು ಸ್ವಲ್ಪ ಗೋಣದು ಜರ ರೆಸ್ಟ್ ತಗೊಳ್ಳೋಣ ಅಂಥೇಳಿ ಇಳಿಸಿದ್ರು. ಆ ವಜ್ಜಿ ಇಳಿಸಿಟ್ಟಾಗ ಅಂತ ಆನಂದ ಆಕೈತೆ ಅವ್ರು. ಎಷ್ಟು ವಜ್ಜಿತ್ತಪ್ಪ, ಆನಂದ ಆಯ್ತು. ಇದಕ್ಕೆ ಆನಂದ ತರ ಸುಖ ಆಗ್ತಾರೆ. ಇದಕ್ಕೆ ಇನ್ನೂ ಮತ್ತೆ ಬಂದು ತಲೆ ಮೇಲೆ ಕುಂದ್ರೋದೈತೆ. ಅದು ಇನ್ನೂ ಒಯ್ಬೇಕಲ್ಲ, ಮತ್ತೆ ಬಂದು ಕುಂದ್ರತೈತೆ ಅದು. ಅದಕ್ಕೆ ಆಗಿನ ಪೂರ್ತಿ ಇಳಿಸೋದಾಗ ಒಂದಿಟ್ಟು ಸುಖ ಆಗೈತಿ, ಇದಕ್ಕೆ ಸುಖ ಅಂತಿ. ಅದು ಮತ್ತೊಮ್ಮೆ ತಲೆ ಮೇಲೆ ಬರ್ಲಾರ್ದಂಗೆ ಮಾಡಿದ್ರನ್ನ ಅದು ಸುಖ ಅಂತಾರೆ ಅದಕ್ಕೆ. ಮತ್ತು ಅದು ಬರೀ ದುಃಖದ ಅಭಾವ. ಅದು ಸುಖ ಅನ್ನೋದು ಎಲ್ಲಿ ಪ್ರಾಪ್ತಿ ಐತಿ? ಸುಖದ ಭಾವ ಹೇಳೇ ಇಲ್ಲ ಅವ್ರ. ಬರೇ ದುಃಖದ ಅಭಾವ ಅದ, ವಜ್ಜಿ ಇಳಿಸಿಟ್ಟಂಗ ಅದ ಹಿಂಗೆ. ಅದಕ್ಕಾಗಿ ಅದು ಭಾರ ತಲೆ ಮೇಲಿಂದ ಹೋಯ್ತಂದ್ರೆ ಆಗಿನ ಪೂರ್ತಿ ಏನೋ ಸುಖ ಅನಿಸೈತಿ. ಆದರೆ ನಿಜವಾದ ಸುಖ ಏನದು ಅಂದ್ರೆ ಅಲ್ಲ. ಅದರಂತೆ ತಾಪತ್ರಯ ದುಃಖದ ಅಭಾವವೇ ಸುಖ ಅನ್ನೋ ಬುದ್ಧಿಯನ್ನು ಅವರು ಮಾಡ್ತಾರೆ. ಅದಕ್ಕೆ ಕಾರಣವಾದ ಅವಿದ್ಯೆ ಏನೈತಿಲ್ಲ, ಮೂಲ ಕಾರಣ, ಅದಂತೂ ಹಂಗ ಉಳಿದಿರ್ತದೆ. ಆವರಣ ರೂಪ ಅವಿದ್ಯಾ ದುಃಖಕ್ಕೆ ಸುಖ ಅಂತ ಅವರು ಹೇಳ. ಅದು ದುಃಖ ಐತಿ, ಆ ದುಃಖಕ್ಕೆ ಸುಖ ಅಂತಾರೆ ನೋಡೋರು. ಅವಿದ್ಯೆ ಅನ್ನೋದು ದುಃಖ ಐತೆ ಅದು. ಮತ್ತು ಆ ದುಃಖಕ್ಕೆ ಸುಖ ಅಂತ ತಿಳ್ಕೊಂಡು ಕೂತಾರ ಅವರು. ಆದ್ದರಿಂದ ಸಾಂಖ್ಯ ನೈಯಾಯಿಕರು ಅವಿವೇಕಿಗಳಾಗಿರುತ್ತಾರೆ ಅಂತ ಹೇಳಿದರು. ಸಾಂಖ್ಯ ನೈಯಾಯಿಕರು ಅವಿವೇಕಿಗಳಾಗಿದ್ದಾರೆ ಅಂತಂದ್ರೆ, ಸಾಂಖ್ಯಶಾಸ್ತ್ರಗಾರರು ಕಪಿಲರು ಅವರು ಆ ತಮ್ಮ ಸಾಂಖ್ಯ ಶಾಸ್ತ್ರದಲ್ಲಿ ತಾಪತ್ರಯಗಳೇನದಾವಲ್ಲ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವ ಈ 3 ತಾಪಗಳಿಗೆ ಇವುಗಳನ್ನು ನಿವೃತ್ತಿ ಮಾಡಿಕೊಂಡ್ರೆ ಅದಕ್ಕೆ ಮೋಕ್ಷ. 3 ದುಃಖದ ನಿವೃತ್ತಿಗೆನ ಮೋಕ್ಷ ಅಂತ ಅವರ ಸಿದ್ಧಾಂತ ಸಾಂಖ್ಯರು. ನೈಯಾಯಿಕರೇನಂತಾರ, 21 ಥರದ ದುಃಖದ ಅಭಾವಕ್ಕೆ ಮೋಕ್ಷ ಅಂತ ಅವರಂತಾರೆ. ಅದಕ್ಕಾಗಿ ಇವರು ಇನ್ನೂ ಮತ್ತೆ ಯೋಗಶಾಸ್ತ್ರಕಾರ ಪತಂಜಲಿ ಇವರು ಪಂಚ ಕ್ಲೇಶಗಳ ಅಭಾವಕ್ಕನ ಮೋಕ್ಷ ಅಂತ ಅವರು ಅಂತಾರೆ. ಅವು ದುಃಖನ ಕ್ಲೇಶ. ಹೀಗೆ ವಿಚಾರ ಮಾಡಿದ್ರೆ 3 ಪ್ರಕಾರದ ದುಃಖ ಆಗಲಿ, 21 ಪ್ರಕಾರದ ದುಃಖ ಆಗಲಿ, 5 ಪ್ರಕಾರದ ದುಃಖ ಆಗಲಿ, ಇವುಗಳ ಅಭಾವವನ್ನು ಹೇಳಿದರೆ ಹೊರತು ಸುಖದ ಭಾವ ಅನ್ನುವ ಮಾತೇ ಇಲ್ಲ ಅಲ್ಲಿ. ಇದು ಹೆಂಗಾಗೈತೆ ಅಂದ್ರೆ, ಒಂದು ನಿಧಿ ಐತಿ. ನಿಧಿ ಅಂದ್ರೆ ಬಂಗಾರದ ಹಂಡೆ. ಅದು ಭೂಮಿಯಾಗ ಐತಿ, ಅದರ ಮೇಲೆ ಒಂದು ಸರ್ಪ ಐತಿ. ಅದಕ್ಕೆ ಇವ್ರು ಅದನ್ನ ತಕ್ಕೊಳ್ಳಕ್ ಹೋಗಿ ಮೊಟ್ಟ ಮೊದಲು ಅಲ್ಲಿಂದ ಹಾಡ್ಲಕ್ಕ ಕೂಡಲೇ ಸರ್ಪ ಏನು ಬತ್ತು, ಆ ಸರ್ಪವನ್ನು ಹೊಡೆದಕ್ಕೊಂದ್ರು. ಅದ ನಮ್ಗೆ ಅಡ್ಡಿ ಇತ್ತಲ್ಲ, ಅದ ನಮ್ಗೆ ಪ್ರತಿಬಂಧಕ್ಕಿತ್ತು. ಅದನ್ನ ಕಳೆದು ಬಿಟ್ಟಿವಿ.
ಆನಂದ ಆನಂದ ಕೆಲಸ ಆಯ್ತು ನಂಬುತ್ತ ಅದು ಇನ್ನ ಎಲ್ಲಿ 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 ಏನೂ ಇಲ್ಲ ಅದು. ಯಾಕಂದ್ರೆ ಅದು ವಿಚಿತ್ರ ಐತೆ ಅದು. ಆ ಧನ ಅದು ಯಾರು ಹಣೆಬಾರ್ದಾಗ ಬರೋದೈತಿ ಅವ್ರಿಗೆ ಬಂದ್ ಮಾಡಿ. ಅದಕ್ಕಾಗಿ ಈ ರೀತಿ ಆ ಸರ್ಪವನ್ನು ಅಷ್ಟ ಕೊಂದಾಗ ಆದ್ರೆ ಇನ್ನ ಒಳಗ ಹಂಡೆ ಅನ್ನೋದು ಗೊತ್ತೇ ಇಲ್ಲ. ಆ ಹಂಡೇನು ಹಿಂಗೈತೆ ಅದು ಹಣಿಬಾರದ ಮಾತೈತಿ. ಅವನ್ ಹಣಿಬಾರ್ದಾಗ ಇತ್ತಂದ್ರೆ ಅದರಾಗ ಬಂಗಾರ ಇರ್ತೈತಿ. ಇಲ್ಲಿಕ್ಕ ಮತ್ತ ಅವನ್ ಹಣಿಬಾರ್ದಾಗ ಇಲ್ಲಂದ್ರೆ ಒಮ್ಮೊಮ್ಮೆ ಇದ್ದಲಿಯಾಗಿ ಕಾಣ್ತೈತಿ. ಅವನು ಇದ್ಲಿ ಏನ್ ಮಾಡವ ಇಟ್ಟೆಲ್ಲ ಮಾಡಿ ಇದ್ಲಿ ತಗೊಂಡೇನು ಮಾಡವ ಹಿಂಗಾಕೈತಿ. ಅದಕ್ಕಾಗಿ ಅಂದ್ರ ಬರೇ ಹಾವಿನ ಹೊಡೆದ್ರ ಅದೇ ಸಂತೋಷ ಆಗಿ ಆಯ್ತನ ಧನ ಸಂಪತ್ತು ಪ್ರಾಪ್ತಿ ಆಯ್ತು ನನಗ ತಿಳಿಸ್ ಆನಂದ ಪಟ್ರ ಸಂತೋಷ ಪಟ್ರ ಅದು ಮಳ್ತನ ಹೌದಲ್ಲ. ಯಾಕ ಸುಖ ಇನ್ನೂ ಎಲ್ಲಿ ಪತ್ತಾನೇ ಇಲ್ಲ ಅದರದ್ದು. ಆ ರೀತಿ 3 ದುಃಖಗಳನ್ನಾಗಲಿ 21 ಥರದ ದುಃಖಗಳನ್ನಾಗಲಿ 5 ಕ್ಲೇಶಗಳನ್ನಾಗಲಿ ಇವುಗಳನ್ನ ಅಭಾವ ಮಾಡ್ಕೊಂಡ್ಬಿಟ್ರೆ ಇಲ್ಲದಂಗೆ ಮಾಡ್ಕೊಂಡ್ಬಿಟ್ರೆ ಅದ ಮುಕ್ತಿ ಅದ ಸುಖ ಅಂತೇಳಿ ಹತ್ತಕ್ಕ ಕೂತ್ರ ಅದು ಬುದ್ಧಿವಂತಿಕೆ ಅಲ್ಲ. ಅದಕ್ಕೆ ಅವ್ರಿಗೇನು ಹೆಸರಿಟ್ರು ಅವಿವೇಕಿಗಳು ಅಂದ್ರು. ಪೂರ್ಣ ವಿವೇಕ ಇಲ್ಲ ಅಂತ. ಅದಕ್ಕೆ ವೇದಾಂತ ಏನು ಮಾಡ್ತದಂದ್ರೆ ಮೊದಲು ಬಡ್ಡಿಗೆ ಗಂಟು ಬೀಳ್ತದ. ಏನು ಡಾಕ್ಟರ್ನ ಗತೆ ಶೋಧ ಮಾಡಿದ ಎಲ್ಲೈತಿ ದುಃಖ ಒಳಗ ಗಂಟಾಗೈತಿ. ಆ ಗಂಟು ಐತೆ ಅಂತೇನೆ ದುಃಖ ಆಕತಿ. ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು. ಅದನ್ನ ಅಂದ್ರೆ ನಿನಗೆ ಆರಾಮಾಕತಿ. ನೀ ಅದನ್ನ ಅಲ್ಲಿ ತನ ತೆಗಿಯಂಗಿಲ್ಲ, ಅಲ್ಲಿ ತನ ನಿನಗೆ ಆರಾಮಾಗುದ. ಬರೇ ನೀ ಮ್ಯಾಲೆ ಏನ್ರ ಔಷಧ ಹಚ್ಚು ಗುಳಿಗೆ ತಗೋ ಹಿಂಗೆಲ್ಲ ಬರೀ ಇದನ್ನ ಮಾಡ್ಕೊತ ಚಂತನ ನೀ ಎಷ್ಟು ವರ್ಷಾನ್ಗಟ್ಲೆ ಕೂತ್ರು ಬಗೆಹರೇ ಮಾತಲ್ಲ. ಅದಕ್ಕೆ ಆಪರೇಷನ್ ಅಂತ ಹೆಂಗ ಅದಕ್ಕೆ ಅಲ್ಲಿ ವೇದಾಂತಿಗಳು ಏನು ಮಾಡ್ತಾರ ಅವಿದ್ಯಾ ಅಂತಕ್ಕಂಥದ್ದೇ ಮೂಲ ಕಾರಣ ಐತಿ. ಒಳಗೆ ಗಂಟು ಐತಿ ಅಂತ ಹೇಳ್ತಾರೆ. ಹಂಗೆ ಗಂಟು ಅಂದ್ರೆ ರೊಕ್ಕದ ಗಂಟು ಅಲ್ಲ. ಮತ್ತೆ ಆ ಗಂಟನ್ನ ರೊಕ್ಕದ ಗಂಟು ಐತೆ ಅಂತ ತಿಳ್ಕೊಂಡಿ ದುಃಖದ ಗಂಟು ಐತೆ. ಅದು ಅವಿದ್ಯೆ. ಅದನ್ನ ಆ ಕಾರಣವಾದ ಅಜ್ಞಾನ ತತ್ಕಾರ್ಯವಾದಂಥ ಈ ದುಃಖ ಇವು ಎರಡೂ ನಿವೃತ್ತಿ ಮಾಡ್ಕೊಳ್ಳೋದಕ್ಕನ ದುಃಖದ ಅತ್ಯಂತ ನಿವೃತ್ತಿ ಅಂತ ವೇದಾಂತ ಒಪ್ಕೊಂಡೈತೆ. ನೋಡು ಇವ್ರಿಗೆ ಎಷ್ಟು ವಿಲಕ್ಷಣತೆ ಆಯ್ತು. ಅವ್ರು 3 ದುಃಖದ ನಿವೃತ್ತಿ ಅಂದ್ರು ಬೇಡ, 21 ಥರದ ದುಃಖ ಅಂದರು ನಿವೃತ್ತಿ. ದುಃಖದ ಅಭಾವ ಹೇಳಿದ್ರೆ ಇವ್ರು ಹಂಗೆ ಹೇಳಿಲ್ಲ. ಆ ದುಃಖಕ್ಕೆ ಕಾರಣ ಏನು ಅವಿದ್ಯೆ ಐತಿ. ಆ ಅವಿದ್ಯೆಯನ್ನ ಕಾರ್ಯವಾದ ದುಃಖವನ್ನ ಇವು ಎರಡೂ ನಿವೃತ್ತಿ ಮಾಡ್ಕೊಳ್ಳೋದಕ್ಕನ ಅತ್ಯಂತ ನಿವೃತ್ತಿ ಅಂದ್ರೆ. ಅತ್ಯಂತ ನಿವೃತ್ತಿ ಅಂದ್ರೆ ಒಮ್ಮೆ ಹೋದದ್ದು ತಿರುಗಿ ಬರಬಾರ್ದು. ಅದು ಒಮ್ಮೆ ಹೋದದ್ದು ಮತ್ತೆ ತಿರುಗಿ ಬರಬಾರ್ದು. ಇದಕ್ಕೆ ಅತ್ಯಂತ ನಿವೃತ್ತಿ ಅಂತಾರೆ ಅವರು. ಮತ್ತೆ ಹೇಳಿನ ಮಳೆಯಾಗನ ಮತ್ತೆ ಕರ್ಕಿ ಬೇರೆ ಸಿಗೇತೈತೆ ಅಂತೇಳಿ ಹಂಗೆ ಅವ್ರು ಮತ್ತೆ ತಿರುಗಿ ಬರುದ ಮತ್ತೆ ಅದು ಹಂಗ ಮಾಡುದ ಈ ರೀತಿ ಐತೆ. ಅಲ್ಲದೆ ಇವರು ಇಷ್ಟು ನಿವೃತ್ತಿ ದುಃಖದ ನಿವೃತ್ತಿ ಅಭಾವ ಹೇಳಿದ್ರು ಅಂದ್ರೆ ಎಂತ ಹೇಳ್ತಾರೆ ಅಂದ್ರೆ ಅತ್ಯಂತ ನಿವೃತ್ತಿ ಹೇಳ್ತಾರೆ. ಅಂದ್ರೆ ಕಾರಣ ಸಹಿತ ಕಾರ್ಯ ದುಃಖದ ಅತ್ಯಂತ ನಿವೃತ್ತಿಯಾಗಿರ್ಬೇಕು. ಮತ್ತೆ ಇಟ್ಟುಕೊಂಡು ನಿಂತಿಲ್ಲ. ಮುಂದ ಆ ಹಾವನ್ನ ಹೊಡೆದಿರ್ಬೇಕು. ಮತ್ತು ಆ ಬಂಗಾರ ಹಂಡೆ ನಮ್ಮ ಕೈಯಾಗ ಸಿಕ್ಕು ಇದ್ರಾಗ ಏನೈತೆ ಅನ್ನೋದನ್ನು ನಮ್ಗೆ ಕಂಡು ಬಂದಿರ್ಬೇಕು. ಆವಾಗ ನಮಗೆ ಧನ ಪ್ರಾಪ್ತಿ ಆಯಿತು ಅಂತ ನಾವು ಹೇಳ್ತೀವಿ. ಅಲ್ಲಿ ತನಕ ಇಲ್ಲ. ಹಿಂಗದ. ಆ ರೀತಿ ಅತ್ಯಂತ ದುಃಖದ ನಿವೃತ್ತಿ, ದುಃಖದ ಅತ್ಯಂತ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಎರಡೂ
ಇದಕ್ಕೆ ಮೋಕ್ಷ ಅಂತ ಒಪ್ಕೊಂಡಾರ, ಅರ್ಧಕ್ಕಿಲ್ಲ. ಆದ್ದರಿಂದ ಅದಕ್ಕೆ ಇವ್ರಿಗೆ ಏನು ಅನ್ಬೇಕು? ಇವ್ರಿಗೆ ಅವಿವೇಕ ಅನ್ಬೇಕು. ಇಟು ತನ್ನ ವೇದ ಅಂತ ಹೇಳೇನೀಗ. ಅದಕ್ಕೆ ಅವರು ಅವಿವೇಕಿಗಳ, ಅದಕ್ಕೆ ಮತ್ ಈಗ ವಿವೇಕಿಗಳು ಯಾರಿಗೆ ಅನ್ಬೇಕು ಅಂದ್ರೆ ಈ ರೀತಿ ಕಾರಣ ಸಹಿತ ಕಾರ್ಯದ ಅತ್ಯಂತ ನಿವೃತ್ತಿಯಾಗಿರ್ಬೇಕು, ಪರಮಾನಂದ ಪ್ರಾಪ್ತಿಯಾಗಿರ್ಬೇಕು. ಈ ರೀತಿ ಅದರ ಬಗ್ಗೆ ವ್ಯವಸ್ಥೆ ಮಾಡ್ಕೊಳ್ಳೋವಾಗ ವಿವೇಕಿ ಅನ್ಬೇಕು ಅಂತ ಹೇಳ್ಯಾರ. ಇನ್ನು ಆತ್ಮನಿಗೆ ಬಂದಾದಿ ದುಃಖಗಳು ಯಾವೂ ಇಲ್ಲ. ಆತ್ಮನಿಗೆ ಬಂದಿಲ್ಲ, ದುಃಖ ಇಲ್ಲ, ಏನೇನು ಇಲ್ಲ ಅವನಿಗೆ. ಅಸಂಗೋ ಹೇಯಂ ಪುರುಷ ಅಂತ ಶ್ರುತಿ ಹೇಳ್ತದೆ. ತನು ವಿರಹಿತನು. ಯಾಕಿಲ್ಲ ಅವನಿಗೆ ದುಃಖ ಅಂದ್ರೆ ಅವ ಹೆಂಗದನು? ತನು ವಿರಹಿತನು, ಅವಿಕಾರಿಯು, ಅಚಲಿತನು ಎಂದೆನಿಸುವ ಆತ್ಮನಿಗೆ ತತ್ತನು ದುಃಖ, ಜನನ ಮರಣ, ಶೋಕ ಭಯ, ಎಂಬಿವೆ ಎಳ್ಳೆನಿತು ಇಲ್ಲವು. ಅಬಲೆ ಕೇಳು ಹರಿದಂದು. ಹರಿದಂದು ಅಂದ್ರೆ ತನ್ನ ಆತ್ಮಸ್ವರೂಪ ಜ್ಞಾನ ಮಾಡಿಕೊಂಡಾಗ ಈ ರೀತಿ ಗೊತ್ತಾಕೈತಿ. ಆತ್ಮ ತನು ರಹಿತದನು, ವಿಕಾರ ರಹಿತದನು, ಅಚಲದನು, ಹಿಂಗೆಲ್ಲ. ಅದಕ್ಕಾಗಿ ಶರೀರ ಸಂಬಂಧವಾದ ಜನನ ಮರಣ, ಮನೋ ಸಂಬಂಧವಾದ ಶೋಕ ಮೋಹ ಭಯಾದಿಗಳು, ಅಜ್ಞಾನ ಸಂಬಂಧವಾದ ಬಂಧ, ಇವು ತನ್ನ ನಿಜವನ್ನು ತಾನು ಯಥಾರ್ಥ ತಿಳಿಯೋ ತನಕ ಇವು ತೋರ್ತಾವ. ಯಾವಾಗ ತಿಳಿದ ಅಂದ್ರೆ ತನಗೇನು ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಅಂದ್ರೆ ಶರೀರ ಸಂಬಂಧಿವಾದ ಜನ್ಮ ಮರಣ ಯಾವ್ದಕ್ಕದಾವು? ಶರೀರಕ್ಕೆ ಸಂಬಂಧ ಅದಾವ. ಹುಟ್ಟೋದು ಸಾವುದು ಯಾವುದು? ಶರೀರ. ಅದಕ್ಕೆ ಜನನ ಮರಣ, ಅದಕ್ಕೆ ನಿಜಗಳು ಜನಿ ಮೃತಿ ಒಡಲಿಂಗೆ ಅಂದ್ರೆ ಜನ್ಮ ಮರಣ. ಜನ್ಮ ಅಂದ್ರೆ ಹುಟ್ಟೋದು, ಮರಣ ಅಂದ್ರೆ ಸಾಯೋದು, ಹೌದಲ್ಲ? ಅಪೂರ್ವ ದೇಹ ಇಂದ್ರಿಯ ಗ್ರಹಣಂ ಜನ್ಮ. ಜನ್ಮಕ್ಕೆ ಅದಕ್ಕೆ ಅನ್ಬೇಕು ಅಂದ್ರೆ ಅದರ ಲಕ್ಷಣ ಅಪೂರ್ವ ದೇಹ ಇಂದ್ರಿಯ ಗ್ರಹಣಂ ಜನ್ಮ. ಅಪೂರ್ವ ಅಂದ್ರೆ ಮೊದಲಿಲ್ಲದಂತ ಈ ದೇಹ ಇಂದ್ರಿಯ ಗ್ರಹಣ ಮಾಡುವುದಕ್ಕನ ಜನ್ಮವೆನ್ನುತ್ತಾರೆ. ಅಪೂರ್ವ ದೇಹ ಇಂದ್ರಿಯ ಗ್ರಹಣಂ ಜನ್ಮ. ಮರಣ ಅದಕ್ಕನಬೇಕು? ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ. ಸ್ಥೂಲ ಸೂಕ್ಷ್ಮ ವಿಯೋಗ ಆಗ್ತಾವ ಎರಡು. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡು ಅಗಲ್ತಾವ. ಇವು ಅಗಲೋದಕ್ಕನ ಮರಣ ಅಂತಾರೆ. ಇವು ಎರಡು ವ್ಯವಹಾರ ಅದಕ್ಕದಾವು? ದೇಹಕ್ಕದಾವು. ಜನ್ಮ ಮರಣ ಎರಡು ದೇಹಕ್ಕದಾವು. ಅಂದ್ರ ಈ ಯಾವುದು ಅದಕ್ಕೆ ಸಂಬಂಧಪಟ್ಟೈತೆ ಅದನ್ನು ಹೇಳಾಗತ್ತೆ. ಅದ ಇನ್ನ ಶೋಕ ಮೋಹ ಭಯಾದಿಗಳು ಇವು ಅದಕ್ಕೆ ಸಂಬಂಧವು? ಮನಸ್ಸಿಗೆ ಸಂಬಂಧ ಅದಾವ. ಮನೋ ಸಂಬಂಧವಾದ ಶೋಕ ಮೋಹ ಭಯಾದಿಗಳು ಮನಸ್ಸಿಗೆ ಸಂಬಂಧ ಅದಾವು. ಎಲ್ಲ ಒಂದೇ ಅದು.
ಯಾಕ ಮನ ಬುದ್ಧಿ ಎರಡು ಅಂತಃಕರಣ ವೃತ್ತಿ ಐತಿ. ಸಂಕಲ್ಪ ವಿಕಲ್ಪ ಮಾಡಿದರೆ ಅಂತಃಕರಣ ವೃತ್ತಿನ ಅದು ಒಂದೇ. ಸಂಕಲ್ಪ ವಿಕಲ್ಪ ಮಾಡಿದರೆ ಮನಸ್ಸು ಅನ್ನಬೇಕು, ನಿಶ್ಚಯ ಮಾಡಿದರೆ ಬುದ್ಧಿ ಅನ್ನಬೇಕು ಅಂಥೇಳಿ ಹಿಂಗೆ ಹೇಳ್ಕೊಂಡು ಬಂದ ಮೇಲೆ ಅಂತಃಕರಣನ ಅದು ಅದು 4 ವೃತ್ತಿಗಳು ಬೇರೆ ಬೇರೆ ವ್ಯವಹಾರ ಮೇಲೆ ಬೇರೆ ಹೇಳಿದ್ರು ಅದು ಮೂಲ ಅದಕ್ಕೆ ಅಂತಃಕರಣ ಅನ್ನೋದು ಒಂದೇ ಐತಿ. ಆದ್ದರಿಂದ ಮನಸ್ಸು ಹೇಳಿದ್ರು ಬುದ್ಧಿ ಹೇಳಿದ್ರು ಬೇರೆ ಅರ್ಥ ಅಲ್ಲ, ಒಂದ. ಅದಕ್ಕಲ್ಲಿ ಅವು ಬುದ್ಧಿಗೆ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ಯಾಕಂದ್ರೆ ಅಂತಃಕರಣ ದೃಷ್ಟಿ ಇಟ್ಕೊಂಡು ಹೇಳಿದ್ದದು, ಇಷ್ಟು ತಿಳ್ಕೊಬೇಕಲ್ಲಿ. ಹೀಗೆ ಇಲ್ಲಿ ನಾವು ಕೇಳೋದೇನು, ಈ ಶೋಕ ಮೋಹ ಭಯ ಅನ್ನೋದು ಬೇಡ ಮನುಷ್ಯಗೆ. ನೀವು ಬುದ್ಧಿಗೆ ಅಂದ್ರೆ ಬುದ್ಧಿಗೆ ಇಟ್ಕೋ, ಬುದ್ಧಿಗರೆ ಯಾಕತ್ ಕೇಳ್ತೀವಿ? ಅದೇ ಹಂಗ ಅಂತಂದ್ರೆ ಇವು ಶೋಕ ಅಂದ್ರೆ ದುಃಖ, ಮೋಹ ಇವು ಎಲ್ಲ ಮಮಕಾರ ಬುದ್ಧಿ ಮತ್ತು ಭಯ ಅಂಜಿಕೆ ಬರೋದು, ಇವು ಎಲ್ಲ ಈ ಮನಸ್ಸಿಗೆ ಅದಾವು ಅಥವಾ ಬುದ್ಧಿಗೆ ಅದಾವು ಅಂತ ಎದರ ಮೇಲಿಂದ ಹೇಳ್ತೀವಿ ಅಂದ್ರೆ, ಇವು ಮನಸ್ಸಿಗೆ ಅನ್ನೋದು ಎದರ ಮೇಲಿಂದ ಅಂತ ಕೇಳಿದ್ರೆ, ನಿದ್ರೆ ಹತ್ತಿದಾಗ ಇರಂಗಿಲ್ಲ. ಮನಸ್ಸಾಗಲಿ ಬುದ್ಧಿ ಆಗಲಿ ನಿದ್ದೆ ಹತ್ತಿದಾಗ ಇರಂಗಿಲ್ಲ. ಆ ನಿದ್ದೆಯೊಳಗೆ ನಿಮಗೆ ಇದು ತೋರ್ತವೇನ, ಶೋಕ ಆಗಲಿ ಮೋಹ ಆಗಲಿ ಭಯ ಆಗಲಿ ತೋರ್ತಾವ? ಇಲ್ಲ ಇಲ್ಲ. ಮನಸ್ಸಾಗಲಿ ಬುದ್ಧಿ ಆಗಲಿ ಇದ್ದಾಗನ ಇವು ಶೋಕ ಮೋಹ ಭಯ ತೋರ್ತಾವ. ಮತ್ತು ಮನಸ್ಸಿಲ್ಲ ಅಂದ್ರೆ ತೋರಂಗಿಲ್ಲ. ಮತ್ತು ಅಂದ ಮೇಲೆ ಅದಕ್ಕೆ ಅನ್ಬಿಡ್ತೀವಿ ಅವು ಮನಸ್ಸಿಗೆ ಅಂತ ಹೇಳ್ಬೇಕಲ್ಲ. ಅದಿದ್ರೆ ತೋರ್ತಾವ, ಅದಿಲ್ಲ ಅಂದ್ರೆ ಇಲ್ಲ. ಹೌದಲ್ಲ? ಇದ್ರ ಮೇಲಿಂದ ಇರುವ ಕಂಡುಹಿಡಿಯೋದು ಹೆಂಗೆ? ಇನ್ನು ಅಜ್ಞಾನ ಸಂಬಂಧವಾದ ಬಂಧ ಯಾವ್ದಕ್ಕೆ ಸಂಬಂಧ ಐತಿ? ಅಜ್ಞಾನಕ್ಕೆ. ಅಂದ್ರೆ ಅಜ್ಞಾನ ಮೂಲಕವಾಗಿಯೇ ಬಂದಿದೆ. ಯಾಕಂದ್ರೆ ಅಜ್ಞಾನ ಐತಿ ಅಂದ್ರೆ ಅವ ಬಂದ್ ಐತಿ, ಬಂದ್ ಹೇಳೋದು ಅವನು ಬಂಧನಕಾರಿ ಅದಾನಿಲ್ಲ ಅವನು. ಮತ್ತ ಆ ಅಜ್ಞಾನವನ್ನು ಯಾವ ನಿವೃತ್ತಿ ಮಾಡ್ಕೊಂಡಾನ ಅವ ಜ್ಞಾನಿ ಪುರುಷ. ಅವ ಬಂದ್ ಎಲ್ಲೈತಿ ಅವಾಗ? ಹೌದಿಲ್ಲ? ಇಷ್ಟ ಫರ್ಕ್ ಆಗೈತಿ. ಅಜ್ಞಾನಿಯಲ್ಲಿ ಅಜ್ಞಾನ ಇರ್ತೈತಿ, ಜ್ಞಾನಿಯಲ್ಲಿ ಅಜ್ಞಾನ ಹೋಗಿರ್ತೈತಿ, ಇರಂಗಿಲ್ಲ. ಮತ್ತು ಅಂದ ಮೇಲೆ ಅವ ಬಂದ್ ಅದಾನು, ಇವ್ ಮುಕ್ತ ಬದ್ಧ ಅದಾನು, ಇವ್ ಮುಕ್ತ ಅದಾನ ಅಂತ ಹೇಳ್ಬೇಕಾದ್ರೆ ಮತ್ತೆ ಎರಡಕ್ಕೂ ಕಾರಣ ಅಜ್ಞಾನನ ಆಯ್ತಲ್ಲ. ಆ ದೃಷ್ಟಿಯಿಂದ ಬಂಧಕ್ಕ ಮೋಕ್ಷಕ್ಕೂ ಅಜ್ಞಾನವೇ ಕಾರಣದ ಅಂತ ಹೇಳ್ಯಾರ ಇಲ್ಲಿ. ಇವು ತನ್ನ ನಿಜವನ್ನು ತಾನು ಯಥಾರ್ಥ ತಿಳಿದಾಗ ತನಗೇನು ಸಂಬಂಧ ಇಲ್ಲ, ಜನ್ಮ ಮರಣ ಸಂಬಂಧ ಇಲ್ಲ, ಆ ಶೋಕ ಮೋಹ ಭಯಾದಿಗಳು ಸಂಬಂಧ ಇಲ್ಲ, ಬಂಧ ಮೋಕ್ಷಗಳು ಕೂಡ ಸಂಬಂಧ ಇಲ್ಲ. ತನ್ನ ನಿಜವಾದ ಯಥಾರ್ಥ ಆತ್ಮ ಸ್ವರೂಪ ಜ್ಞಾನ ಆಯ್ತಂದ್ರೆ ಇವು ಯಾವು ನನಗೇನು ಸಂಬಂಧ ಇಲ್ಲ ತಗೋ ಆತಂದ. ಹಿಂಗಾಗ. ಯಾಕಂದ್ರೆ ಆತ್ಮ ಅಸಂಗೋ ಹೇಯಂ ಪುರುಷ. ಇವು ಎಲ್ಲಕ್ಕಿಂತ ಅಸಂಗ ಬೇರೆ ಐತಿ, ಸಾಕ್ಷಿ ಐತೆ ಅದು. ಆದ್ದರಿಂದ ಅದಕ್ಕೆ ಯಾವೂ ಇಲ್ಲ. ಯಾಕಂದ್ರೆ ತಾನು ಶರೀರಕ್ಕೆ ಭಿನ್ನನು, ಆದ್ದರಿಂದ ಜನನ ಮರಣಗಳಿಲ್ಲ. ಜ್ಞಾನ ಆದ ಮೇಲೆ ಅವಾಗ ಯಥಾರ್ಥ ನಿಶ್ಚಯ ಏನು ಬರ್ತೈತಿ ಅಂದ್ರೆ, ಈ ದೇಹಕ್ಕಿಂತ ನಾನು ಬೇರೆ ಅದೇನಿ ಅಂಥೇಳಿ. ಅದಕ್ಕೆ ಗೀತೆಯಲ್ಲಿನೂ ಕೂಡ ಭಗವಂತ ಹೇಳೇನಲ್ಲ, ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ದೇಹಿ ನಿತ್ಯಂ ಅವಧ್ಯಂ ಯೋ ಅಯಂ ದೇಹೇ ಸರ್ವಸ್ಯ ಭಾರತ. ದೇಹಿ ಅನ್ನುವ ಆತ್ಮನಿಗೆ ಏಕವಚನ ಪ್ರಯೋಗ ಐತೆ ಅಲ್ಲಿ. ದೇಹೇ ಸರ್ವಸ್ಯ ಭಾರತ ಅಂತೇಳಿ ಅಲ್ಲಿ ಬಹುವಚನ ಪ್ರಯೋಗ ಐತೆ. ದೇಹಗಳು ಅನೇಕ ಅದಾವ, ಆತ್ಮ ಏಕ ಅನ್ನೋದು ಇಲ್ಲಿ ಅರ್ಥ ಕೊಡ್ತದೆ. ಅಲ್ಲದೆ
ಆ ದೇಹಿಯಾದ, ದೇಹಿ ಅಂದ್ರೆ ಆತ್ಮ, ದೇಹೇ ಅಂದ್ರೆ ದೇಹಗಳು, ದೇಹಿಯಾದ ಆತ್ಮ ಯಾಕ ದೇಹದಾಗ ಅದಾನ ಅಂತೇಳಿ ಅವಾಗ ದೇಹಿ ಅಂದಾರ. ಹೆಂಗೆ ಮನೆಯಾಗಿರ್ತಾನಂತ ಅವಾಗ ಗೃಹಸ್ಥ ಅಂತಾರ ಅಥವಾ ಮನಿ ಮಾಲಕ್ ಅಂತಾರಲ್ಲ, ಹಂಗ ಮಠದಾಗ ಇರ್ತಾನಂತ ಮಹಾರಾಜ ಅಂತಾರ. ಈಗ ಅವ ಹೆಸರು ಬಂದಿರ್ತಾವ ಹಂಗೆ. ಹಂಗೆ ದೇಹಿ ಅವ ಹೆಂಗದಾನು ನಿತ್ಯಂ ಅವಧ್ಯೋಯಂ, ಅವ ನಾಶರಹಿತ, ನಿತ್ಯದಾನು, ನಾಶರಹಿತದಾನು. ಎಲ್ಲ ದೇಹಗಳಲ್ಲಿ ಇರಾವ. ಮತ್ತು ಆದ್ದರಿಂದ ನಿತ್ಯದಾನು ನಾಶರಹಿತದಾನು ಅಂತ ಗೀತೆಯಲ್ಲಿ ಭಗವಂತ ಹೇಳ್ಯಾನ. ಆದಮೇಲೆ ಮತ್ತು ಈ ದೇಹ ಹೆಂಗೈತಿ, ನಿತ್ಯ ನಾಶರಹಿತ ಐತೇನ, ಅದು ಅನಿತ್ಯ, ನಾಶ ಉಳ್ಳದೈತಿ. ಹನ್ಯಮಾನೆ ಶರೀರ, ಅದೇ ಹೇಳ ಗೀತೆಯಲ್ಲೇನ ಹೇಳ್ಯಾನ. ಮತ್ತೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ, ಅಲ್ಲಿ ತನ್ನ ಆತ್ಮನ ಸ್ವರೂಪ ಹೇಳೋದು. ಮುಂದೆ ಹೋಗಿ ಹನ್ಯಮಾನೆ ಶರೀರ ಬಗ್ಗೆ ಹೇಳೋದು. ಹೆಂಗ ಆದ್ದರಿಂದ ಈ ದೇಹಕ್ಕೆ ನಾನು ಭಿನ್ನನಾದ್ರಿಂದ ನನಗೆ ಜನನ ಮರಣಗಳು ಇಲ್ಲ. ನಾ ಇದಕ್ಕಿಂತ ಬ್ಯಾರೆ ಅದೇನಂತ ತಿಳ್ಕೊಂಡು ಬಿಟ್ರೆ ನಾ ಇಟ್ಟ ಇಲ್ಲಿ ಈ ದೇಹನ ಅದೇನಿ ಅಂದ್ರೆ ಒಟ್ಟು ಗಂಟು ಬಿದ್ದುವ. ಇದಕ್ಕಿಂತ ನಾ ದೇಹಕ್ಕಿಂತ ಬ್ಯಾರೆ ಅದೇನಿ ಅಂದ್ರೆ ಇವು ಯಾವ ನನಗೆ ಸಂಬಂಧ ಇಲ್ಲ. ಹೆಂಗಾದ ಅದಕ್ಕೆ ಇನ್ನು ಅವಿಕಾರಿ ಆದ್ದರಿಂದ ಮನೋಸಂಬಂಧಗಳಾದಂಥ ಶೋಕ ಭಯಗಳಿಲ್ಲ. ನಾನು ಆತ್ಮನಾದ ನಾನು ಹೇಗಿದ್ದೇನೆ, ಅವಿಕಾರಿ ಅಂದ್ರೆ ವಿಕಾರಿ ಇಲ್ಲದಾವ್. ಯಾಕ ಮೊದಲೇ ಆತ್ಮ ನಿರ್ವಿಕಾರ ತಿಳ್ಕೊಂಬಂದೈತಿ. ಮತ್ತು ವಿಕಾರ ಆಗೋದು ಮನುಷ್ಯನ ಧರ್ಮ ಐತಿ. ಕಾಮಕ್ರೋಧಾದಿ ವಿಕಾರ ಹೊಂತೈತೆ ಇಲ್ಲ, ಅದ ಹೊಂತೈತೆ. ಅದಕ್ಕೆ ಅದು ವಿಕಾರ ಉಳ್ಳದೈತಿ. ಅದಕ್ಕೆ ನಾನು ನಿರ್ವಿಕಾರಿ, ಅವಿಕಾರಿ ಅಂದ್ರೆ ನಿರ್ವಿಕಾರಿ ಆತ್ಮನ ಆದೇನೆ. ಆದಮೇಲೆ ಮತ್ತು ಅವು ಯಾವ ಮನೋಧರ್ಮಗಳು ಕೂಡ ನನಗೆ ಸಂಬಂಧ ಇಲ್ಲ. ಏನು ಮನೋಧರ್ಮ? ಶೋಕ, ಮೋಹ, ಭಯ ಇವೆಲ್ಲ ಅವು ನನಗೇನು ಸಂಬಂಧ ಇಲ್ಲ ಅಂಥೇಳಿನ ಈ ರೀತಿ ನಿಶ್ಚಯ ಇರ್ತದೆ. ಅದಕ್ಕನ ಅಲ್ಲಿ ಮರಣದ ಭಯಾದಿಗಳು ಕೂಡ ಹೋಗ್ಬಿಡ್ತಾವ. ನಾ ಸಾತ್ಗಿತ್ತೇನೋ ಯಪ್ಪ ಅಂತೇಳಿ ಅನ್ನಂಗಿಲ್ಲ. ಸಾತ್ತೇನೆ ಸಾಯೋದು, ಇದು ಸಾಯೋದು ಬಂದಿತ್ತು ಅಂದ್ರೆ ಸಾಯೋದಕ್ಕೆ ಬಿಡೋದು ಅಂತೇನು. ಹೆಂಗದ ಅಚಲನು ಅಂದರೆ ಪೂರ್ಣ ಅಚಲ. ಅಲ್ಲಿ ಹೇಳ್ಯಾರಲ್ಲ ಏನಂತ, ಅವಿಕಾರಿ ಅಚಲಿತನು ಅಂದಾರಲ್ಲಿ ಮ್ಯಾಲಿ. ಅಚಲ ಅಂದ್ರ ಪರಿಪೂರ್ಣ. ಅಚಲ ಅಂದ್ರೆ ಪರಿಪೂರ್ಣ ಹೆಂಗಾಕತಿ ಅಂತ ಕೇಳಿದ್ರೆ, ಅಚಲ ಅಂದ್ರೆ ಪರಿಪೂರ್ಣ ಹೆಂಗಾಕೈತೆ ಅಂದ್ರೆ ಯಾವುದು ಪರಿಚ್ಛಿನ್ನ ಐತಿ ಅದಕ್ಕೆ ಚಲನವಲನ ಇರ್ತೈತಿ. ಅಂದ್ರ ಅರ್ಧ ಕೊಡ ಇತ್ತಂದ್ರೆ ತುಳುಕ್ ಅವನ ಸಹಿತ ಅಳಗಾಡಿಸ್ತೈತೆ. ಅದು ಹೆಗಲ ಮೇಲೆ ಇಟ್ಕೊಂಡು ಹೋಗೋದು ಹೌದಿಲ್ಲ. ತುಂಬಿದ್ದು ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಆ ರೀತಿ. ಹಂಗ ಅದು ಪರಿಪೂರ್ಣವಾಗಿ ತುಂಬಿಕೊಂಡು ಬಾಟ್ಲಿ ನೀರಿಂದ ಹೇಳೇ ನಾವು ಹಿಂದಕ್ಕೆ. ಒಂದು ಬಾಟ್ಲಿ ಒಳಗೆ ಅರ್ಧ ನೀರಿತ್ತು ಅಂದ್ರೆ ಆ ಬಾಟ್ಲಿ ಹಿಂಗ ಉಪರಾಟಿ ಮಾಡಿದ್ರೆ ಬಾಯಿ ಕಡೆ ನೀರು ಬಂದು ಬಿಡ್ತಾವು, ತಳದ ಕಡೆ ಇಲ್ಲಾಗ್ತಾವ. ಮತ್ತು ಅದನ್ನ ಎತ್ತಿ ಬಾಯಿ ಮ್ಯಾಲೆ ಮಾಡಿ ಬಾಟ್ಲಿ ಇಟ್ಟೆ ಅಂದ್ರೆ ತಳದ ಕಡೆ ನೀರು ಹೋಗ್ತಾವು, ಅದರ ಕಂಠದ ಕಡೆ ಇರಂಗಿಲ್ಲ ಹೌದಲ್ಲ. ಮತ್ತು ಪೂರ ಕುತ್ತಿಗೆ ಮಠ ಪೂರ ನೀರು ತುಂಬಕ್ಕೆ ಬೂಚ್ ಹಾಕಿ ಇದು ಮಾಡಿದ್ದಂದ್ರೆ ಅದನ್ನು ಹೆಂಗೆ ಉಪರಾಟಿ ಹಿಂಗತಿರು
ಹೆಂಗೆ ತಿರುವುದ್ರೂ ಆ ನೀರು ಹೋಗೋದು ಇಲ್ಲ, ಬರೋದಿಲ್ಲ, ಸರಿದಾಡಂಗಿಲ್ಲ ಅಂತ. ಚಲನವಲನ ಇಲ್ಲ ಅಲ್ಲಿ. ಹಂಗ ಆತ್ಮನು ಪರಿಪೂರ್ಣ ಅದಾನ. ಪರಿಪೂರ್ಣ ಅದಾನ ಅಂದ್ರೆ ಮತ್ತೆ ಚಲನವಲನ ಎಲ್ಲಿ ಮಾಡ್ಬೇಕು? ಯಾಕಡೆ ಸರಿದಾಡ್ಬೇಕು? ಇಲ್ಲ, ಪೂರ ಪ್ಯಾಕ್ ಆಗೈತಿ. ಒಂದು ಬಾಕ್ಸಿನೊಳಗೆ ಪೂರ ಪ್ಯಾಕ್ ಮಾಡಿ ಒತ್ತಿ ತುಂಬಿ ಜಾಮ್ ಬಿಗದ ಒಳಗೈತೆ ಅಂದ್ರೆ ಸರಿದಾಡೋದು ಎಲ್ಲಿ? ಸರಿದಾಡೋಕೆ ಜಾಗಿಲ್ಲ. ಯಾಕ? ಪೂರ್ಣವಾಗಿ ತುಂಬೈತೆ. ಹಿಂಗದು. ಆದ್ದರಿಂದ ಅದಕ್ಕೆ ಗೀತೆಯಲ್ಲಿ ಭಗವಂತ ಆ ಬ್ರಹ್ಮಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ಯಾನ. ಹೇಳಿದ್ರೆ ಏನಾಯ್ತು? ಹೇಳ್ಯಾನು ಅಂದ್ರೆ ಇದಕ್ಕೆ ತಾತ್ಪರ್ಯ ಏನು ಅಂದ್ರೆ, ಆ ಬ್ರಹ್ಮಭುವನಾಲೋಕ ಪುನರಾವರ್ತಿನೋ ಅರ್ಜುನ, ನೀನು ಈ ಲೋಕದಿಂದ ಸ್ವರ್ಗಲೋಕ ಯಾಕ ಬ್ರಹ್ಮಲೋಕ ತನಕ ಹೋದ್ರು ಮತ್ತೆ ಈ ಲೋಕಕ್ಕೆ ನೀ ತಿರುಗೇ ಬರಬೇಕು. ಅಂದ್ರೆ ನಿನಗ ಗಮನ ಐತೆ ಅಂತ ಅರ್ಥ. ನಿನಗ ಗಮನ ಐತೆ. ಆದರೆ ಈ ಗಮನ ನಿನಗೆ ತಪ್ಪಬೇಕಾದ್ರೆ ಮಾಂ ಉಪೇತ್ಯತು ಕೌಂತೆಯ, ನೀ ನನ್ನ ಹೊಂದು, ನನ್ನ ಬ್ರಹ್ಮಲೋಕ ಪಡ್ಕೊಂಡಿ ಅಂದ್ರೆ ನೀ ಮತ್ತೆ ಗಮನ ಮಾಡಬೇಕು. ನನ್ನ ಪಡ್ಕೊಂಡಿ ಅಂದ್ರೆ ಹೋಗೋದಿಲ್ಲ. ಯಾಕಂದ್ರೆ ನಾ ಅಂತೂ ಪರಿಪೂರ್ಣ ಅದೇನಿ. ಆ ಬ್ರಹ್ಮಲೋಕದಾಗೂ ನಾ ಅದೇನಿ, ಇಲ್ಲಿ ನಾ ಅದೇನಿ, ಮತ್ತೆ ಯಾಕಡೆ ಹೋಗೋದಿಲ್ಲ, ಬರೋದಿಲ್ಲ. ಹೌದಿಲ್ಲ? ಆ ದೃಷ್ಟಿ ಅದ. ನಾ ಪರಿಪೂರ್ಣದೇನೆ. ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂದ್ರೆ ತಿರುಗಿ ಹುಟ್ಟೋದು ಸಾವುದಿಲ್ಲ, ಈ ಗಮನನೂ ಇಲ್ಲ. ಯಾಕ? ಪುನರಾವರ್ತಿ ಅಂದ್ರೆ ತಿರುಗಿ ಬಂದ ಮೇಲೆ ಮತ್ತೆ ಹುಟ್ಟಬೇಕಲ್ಲ ಇವ. ಇವು ಎಲ್ಲ ತಪ್ಪಿ ಬಿಡ್ತಾವ. ಅದಕ್ಕೆ ಈ ಲೋಕಾದಿಗಳು ಪರಿಚಿನ್ನದಾವು, ನಾ ಪರಿಪೂರ್ಣದೇನಿ. ಅದಕ್ಕೆ ಈ ಉಳಿದ ಲೋಕಾದಿಗಳನ್ನು ಪಡೆಯೋದಕ್ಕಿಂತ ನನ್ನ ಪಡ್ಕೋ ಅಂತ ಹೇಳೋ ತಾತ್ಪರ್ಯ ಅವಂಗೆ. ಆದ್ದರಿಂದ ಈ ಗಮನಾದಿ ಎಲ್ಲ ತಪ್ಪಿ ಬಿಡ್ತಾವು ಅಂತ. ಆತ್ಮನು ದುಃಖಾದಿಗಳಿಗೆ ಸಾಕ್ಷಿ, ಆದ್ದರಿಂದ ದುಃಖಗಳನ್ನು ಉಪಭೋಗಿಸುವ ಅಲ್ಲ ಅಂತ ಹೇಳ್ತಾರೆ. ಈಗ 4ನೇ ನುಡಿ. ದುಃಖಾದಿಕವನು ಎದಿರಿಟ್ಟು ಕಾಣಬಾತನು ಆ ದುಃಖಾದಿ ರೂಪವ ನೆಲೆಗೈದು ದುಃಖಾದಿಗಳನ್ನು ಅನುಭವಿಸುವವನಲ್ಲವ ದುಃಖಾದಿ ತನಗೆ ಕೇಳ್ಪುಸಿಯಾಗಿ ಅಂದ್ರು. ಏನಂತಾರ? ದುಃಖಾದಿಗಳನ್ನು ಕಾಣುವವನು ಈ ದುಃಖಗಳನ್ನು ಕಾಣವ, ಆ ದುಃಖಗಳ ರೂಪ ಆಗಿ ದುಃಖವನ್ನು ಉಪಭೋಗಿಸುವವನಲ್ಲ. ಅವ್ರ ದುಃಖಗಳನ್ನು ನೋಡ್ತಾನ, ಇದು ದುಃಖ ಐತಿ ಅಂತ. ಮತ್ತು ಅದನ್ನ ನೋಡ್ತಕ್ಕಂಥವ ಅವ ದುಃಖ ಉಪಭೋಗಿಸವನು, ಉಪಭೋಗಿಸವ ಅಲ್ಲ. ಯಾಕಲ್ಲ ಅಂದ್ರೆ ಆ ದುಃಖಗಳು ತನಗೆ ದೃಶ್ಯವಾಗಿ ತೋರಿ ಸುಳ್ಳಾಗಿ ಹೋಗ್ತಾವ. ಅವು ತನಗೆ ಕಾಣ್ತಾವ ಅಂದ್ರೆ ಅವು ದೃಶ್ಯದಾವ, ಇವು ದ್ರಷ್ಟ ಅದ. ಅದಕ್ಕೆ ತೋರಿಕೆ ಅವು ಹೋಗ್ತಾವ. ತಾನು ಹೇಗದನ? ಸಾಕ್ಷಿ ಅದಾನ. ಸಾಕ್ಷಿ ಅಂದ್ರೆ ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಲಕ್ಷಣಂ. ಉದಾಸೀನವಾಗಿರಬೇಕು, ಬೋಧ ಅಂದ್ರೆ ಜ್ಞಾನ ಸ್ವರೂಪವಾಗಿರಬೇಕು, ಅದಕ್ಕೆ ಸಾಕ್ಷಿ ಅನ್ಬೇಕು. ಉದಾಸೀನ ಅಂದ್ರೆ ರಾಗದ್ವೇಷರಹಿತತ್ವಂ ಉದಾಸೀನತ್ವಂ. ರಾಗ ಅಂದ್ರೆ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ, ಹಿಂಗಿರೋದು. ಅದಕ್ಕೆ ಉದಾಸೀನತಾರ. ಈ ದೇಹದಲ್ಲಿ ಏನೇ ವ್ಯವಹಾರ ನಡೀತಾವ, ಒಮ್ಮೆ ಚಲೋದ ಬರ್ತೈತಿ, ಒಮ್ಮೆ ಕೆಟ್ಟ ಬರ್ತೈತಿ, ಒಮ್ಮೆ
ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ, ಒಮ್ಮೆ ಮಾನ ಆಕೈತಿ, ಒಮ್ಮೆ ಅಪಮಾನ ಆಕೈತಿ, ಎಲ್ಲ ಬರ್ತಿರ್ತಾವ. ಆದ್ರೆ ಅವು ಯಾವ ಬಂದಾಗೂ ಉದಾಸೀನ ಭಾವ. ಅಲ್ಲಿ ಅದ್ರ ಕೂಡ ಒಳ್ಳೆಯದು ಬತ್ತು ಅಂದ್ರೆ ಸಂತೋಷ ಆಗುವುದಿಲ್ಲ, ಕೆಟ್ಟದ್ದು ಬತ್ತಂದ್ರೆ ಅದಕ್ಕೆ ದ್ವೇಷ ಮಾಡಂಗಿಲ್ಲ, ಹಿಂಗೆ ದುಃಖ ಪಡೋದಿಲ್ಲ. ಆದ್ದರಿಂದ ಹಿಂಗಿದ್ದದಕ್ಕೆ ಉದಾಸೀನತಾರ. ಹಂಗೆ ಉದಾಸೀನವಾಗಿರಬೇಕು. ಬೌದ್ಧ ಅಂದ್ರೆ ಜ್ಞಾನ ಸ್ವರೂಪ ಇರಬೇಕು, ಅದಕ್ಕೆ ಸಾಕ್ಷಿ ಅನ್ನಬೇಕು. ಇಲ್ಲೇ ಇದರೊಳಗೆ ಇದ್ದ ಜೀವ ಏನದ ನೋಡಿ, ಚಿದಾಭಾಸ ಕಲ್ಪಿತ ಪುರುಷ ಅಂತ ಏನು ಹೇಳಿದ್ರೆ, ಅವ ಚಲೋದು ಬತ್ತು ಅಂದ್ರೆ ವಾ 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 ಅಂತಾನ, ಮತ್ತು ಅಂಥದ್ದು ಬೇರೆ ಬತ್ತಂದ್ರೆ ಅಯ್ಯಯ್ಯೋ ಅಂತಾನ, ಹಿಂಗೆ ಮಾಡ್ತಾನವ. ಮತ್ತು ಅವನಿಗೆ ಸಾಕ್ಷಿ ಆದದ್ದು ಏನೈತಲ್ಲ, ಅದು ವಾವಾನು ಅನ್ನಂಗಿಲ್ಲ, ಅಯ್ಯಯ್ಯವನು ಅನ್ನಂಗಿಲ್ಲ. ಸೋಮ್ ಹಂಗೆ ಬತ್ತ ಹಂಗೆ ಬರಲಿ, ಹಿಂಗೆ ಬತ್ತಂದ್ರೆ ಹಿಂಗೆ ಬರಲಿ, ಹಿಂಗದ. ಅದ್ರದ್ದೇನು ನನಗೆ ಅದು ಸಂಬಂಧ ಇಲ್ಲ ಅಂತ ಹಿಂಗದ ಅರ್ಥ. ಅದಕ್ಕೆ ಅಲ್ಲದೆ ಅಕೃತತ್ವೇ ಸತಿ ದ್ರಷ್ಟ ಸಾಕ್ಷಿ. ಅಕೃತತ್ವೇ ಸತಿ ಏನೇನು ಮಾಡವಲ್ಲ, ಮತ್ತೆ ಬರೀ ನೋಡಮಟ್ಟ. ಅಕೃತತ್ವೇ ಸತಿ ದ್ರಷ್ಟ, ಖಾಲಿ ನೋಡೋದು, ಮಾಡೋದೇನಿಲ್ಲ. ಹಿಂಗ ಈ ರೀತಿ ಸಾಕ್ಷಿ ರೂಪದಿಂದ ನಾನಿದ್ದೇನೆ. ಇಲ್ಲದಿದ್ದರೆ ತಾನೇ ಅವುಗಳೊಡನೆ ನಾಶವಾಗಿ ಇರಬಾರ್ದಾಗಿತ್ತು. ಅಂದ್ರೆ ಅವು ಸುಖ ದುಃಖ ಅವು ಬರ್ತಾವು ಹೋಗ್ತಾವ. ಸುಖ ದುಃಖ ಅವು ಒಂದ್ರ ಮೇಲೆ ಒಂದು ಬಂದೇ ಬರ್ತಾವ. ಅವು ನೀರಿನ ಮೇಲಿನ ತೆರೆ ಇದ್ದಂಗೆ ಅವು ಬರೋ ಹೋಗೋ ಇರ್ತಾವ. ಅವಕ್ಕೊಂದು ಸುಮ್ಮ ನೀರಿನ ತೆರೆ ಹೆಂಗೆ ಬರ್ತಾವು, ಇದು ಬತ್ತು ಇದು ಹೋಯ್ತು, ಇದು ಮತ್ತೊಂದು ಬತ್ತು ಮತ್ತೊಂದು ಹೋಯ್ತು, ಹಿಂಗೆ ನೋಡ್ಕೋತ ಸುಮ್ಮನೆ ನಿಂತಿರ್ತಾನಲ್ಲ. ಹಂಗೆ ಸುಖ ಬತ್ತು ಟೀಕ್ ಐತಿ, ದುಃಖ ಬತ್ತು ಇದು ಟೀಕ್ ಐತಿ. ಇಲ್ಲ ನನಗೇನು ಆ ಸುಖದ್ದು ಸಂಬಂಧ ಇಲ್ಲ, ದುಃಖದ್ದು ಸಂಬಂಧ ಇಲ್ಲ. ಹಿಂಗೆ ಈ ರೀತಿ ಅದಕ್ಕೆ ಹಿಂಗಿದ್ರೆ ಅದು ಅದಕ್ಕಿಂತ ಭಿನ್ನವಾಗಿ ಇರ್ತಾನೆ. ಮತ್ತೆ ಆ ಸುಖ ದುಃಖನ ನಾ ಅಂತ ತಿಳ್ಕೊಂಡ್ರೆ ಮತ್ತೆ ಅವುಗಳೊಡನೆ ಮತ್ತು ನಾಶವಾಗಿ ತಾನೂ ಹೋಗ್ಬೇಕಾಗಿತ್ತು. ಹಂಗಾದ್ರೆ ಅವು ಆಗಿದ್ರೆ ಹೌದಿಲ್ಲ. ಯಾಕಂದ್ರೆ ಬರ್ತೈತಿ ಮತ್ತೆ ಹೋಗ್ತೈತಿ. ಮತ್ತು ಅದು ಸುಖ ಬಂದಾಗ ನಾ ಬಂದೀನಿ, ಸುಖ ಹೋಯ್ತು ಅಂದ್ರೆ ನಾನು ಹೋದ್ನಿ ಅಂದ್ರೆ ಏನಂತಾರೆ, ಮತ್ತು ಮಳ್ಳತ್ತಾರಿಲ್ಲ. ನೀ ಅಂತೂ ಇದೇ ಯಾವಾಗಲೂ ಇರಾಮದಿ, ಅಜೋ ನಿತ್ಯ ಶಾಶ್ವತೋಯಂ ಅಂತ ಹೇಳಿಕೊಂಬಂದೈತಿ. ಆದ್ದರಿಂದ ನಾನು ಸುಖಿ ನಾನು ದುಃಖಿ ಎಂದು ಸುಖ ದುಃಖಗಳನ್ನು ಉಂಡಂತೆ ಕಾಣಬರುವುದು ಭ್ರಮ ಆಗೈತಿ. ನನಗ ಸುಖ ನಾ ಅನುಭವಿಸಿದೀನಿ, ನಾ ದುಃಖವನ್ನು ಅನುಭವಿಸಿದೀನಿ ಅಂತ ನಮ್ಗೆ ಅನಿಸ್ತೈತಿ. ಅನಿಸ್ತೈತಿಲ್ಲ? ಮತ್ತು ಅನಿಸ್ತೈತಿ ಅಂದ್ರೆ ಮತ್ತೆ ಬರೋಬರಿನೇ ಐತಿಲ್ಲ, ಮತ್ತೆ ಹೌದಿಲ್ಲ? ಅನ್ಸೋದಿಲ್ಲ ಸುಖ ಅದು ಆಕೈತಿ ಇಲ್ಲ? ಆಕತಿ ಆಕತಿಲ್ಲ ಆಕತಿ. ಮತ್ತೆ ಇವು ಯಾವ ನನಗೆ ಇಲ್ಲ ಅಂತಿರಲ್ಲ, ಮತ್ತೇನು ಹೆಂಗೆ? ಏನು ಸುಮ್ಮ ಶಾಸ್ತ್ರ ಹೇಳ್ತೈತೆ ಸುಮ್ಮ ಹೂ ಅನ್ನೋದು ಆ ಗೌಲೆ ತಿನ್ಗತ್ತೆ. ಅಂದರೆ ಇಲ್ಲಿ ಭೇದ ಏನೈತೆ ಅಂದ್ರೆ, ಯಾಕಂದ್ರೆ ನಮಗೂ ಸುಖ ದುಃಖ ಆಕ್ಕಾವು, ಮತ್ತು ಆಕ್ಕಾವು, ಮತ್ತು ಮತ್ತು ಏನು ನನಗೇನು ಸಂಬಂಧ ಇಲ್ಲ ಅಂತೇಳಿ ಮತ್ತು ನಮಗಾರ ಸುಖ ದುಃಖ ಆಕ್ಕಾವು. ಇದು ಏನೇನು ಗಡಬಡ ಹೌದಿಲ್ಲ? ಅಂದ್ರೆ ಇಲ್ಲಿ ಮರ್ಮ ಏನೈತೆ ಅಂದ್ರೆ, ಇವು ಸುಖ ದುಃಖ ಎಲ್ಲಿ ಸುಖ ದುಃಖ ಇವು ಅಂತಃಕರಣದ ಧರ್ಮದ ಅಂತಃಕರಣದಲ್ಲಿ ಆಗ್ತಾವು.
ಆದ್ರೆ ಆ ಸುಖ ದುಃಖ ಏನದಾವಲ್ಲ, ಇನ್ನು ವಾಸ್ತವಿಕವಾಗಿ ಈ ಸುಖ ದುಃಖ ಹೆಂಗೆ ಆಕ್ಕಾವು ಇದರ ಗೊತ್ತೈತೆ. ಸುಖ ದುಃಖ ಹೆಂಗೆ ಆಗ್ತಾವು ಅಂತಂದ್ರೆ, ಇವು ಸುಖ ದುಃಖಗಳಿಗೆ ನಿಮಿತ್ತ ಏನು ಅಂತ ಕೇಳಿದ್ರೆ, ಮೂಲ ನಾವು ಏನಾರ ನಮಗೆ ಪ್ರಾಪ್ತಿ ಆಯ್ತಂದ್ರ ಅದ ನಮಗೆ ಸುಖಕ್ಕೆ ಕಾರಣ ನಾವು ತಿಳಿತೀವಿ. ಹಿಂಗಿಲ್ಲ, ಅದ್ರ ಬಡ್ಡಿ ಜರ ದೂರ ಐತಿ. ಏನೈತಿ, ನಾವು ಹಿಂದಿನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಕರ್ಮಗಳೇನದವಲ್ಲ, ಪುಣ್ಯ ಪಾಪ ಕರ್ಮಗಳು, ಅವಕ್ಕೆ ಶಾಸ್ತ್ರದಲ್ಲಿ ಧರ್ಮ ಕರೀತಾರೆ. ಧರ್ಮಗಳು, ಧರ್ಮ ಅಂದ್ರೆ ಪುಣ್ಯ, ಅಧರ್ಮ ಅಂದ್ರೆ ಪಾಪ. ಇವು ಹಿಂದಿನ ಜನ್ಮದಾಗ ಮಾಡಿದ್ದು ಈಗಿನೂ ಅಲ್ಲ ಅವು. ಯಾಕೆ ಈಗ ರೆಡಿ ಪೊಸಿಷನ್ ಆಗೈತೆ, ಅದು ಬುತ್ತಿ ಕಟ್ಕೊಂಡು ಬಂದೈತಿ, ಈಗಿಂದ ಮುಂದೆ ಚಾಲು ಐತಿ. ಅದಕ್ಕೆ ಆ ಧರ್ಮಗಳೇನದಲ್ಲ ಹಿಂದಿನ ಜನ್ಮದ ಕರ್ಮಗಳು, ಆ ಧರ್ಮಗಳೇ ಈ ನಮಗಾಗತಕ್ಕಂಥ ಸುಖ ದುಃಖಕ್ಕೆ ನಿಮಿತ್ತದಾವ್. ಆ ನಿಮಿತ್ತ ಮೂಲಕವಾಗಿನ ನಮಗೇನಾಕೈತಿ, ಅನುಕೂಲ ವಸ್ತುವಿನ ಪ್ರತಿಕೂಲ ವಸ್ತುವಿನ ಸಂಬಂಧ ಆಕೈತಿ. ನಮಗೆ ಅನುಕೂಲ ವಸ್ತುವಿನ ಸಂಬಂಧ ಆದಾಗ ಅನುಕೂಲ ವೇದನಂ ಸುಖಂ, ಪ್ರತಿಕೂಲ ವೇದನಂ ದುಃಖಂ. ಹಿಂಗೆ ಅನುಕೂಲ ವಸ್ತು ಬಂದ ನಮಗೆ ಪ್ರಾಪ್ತಿ ಆಯ್ತಂದ್ರೆ ನಮಗೆ ಸುಖ ಅನಿಸ್ತತಿ. ಇದಾಗಬೇಕಾದ್ರೆ ನಮ್ಮ ಹಿಂದಿನ ಕರ್ಮವೇ ಅದಕ್ಕೆ ಕಾರಣ ಐತಿ, ಅದು ಬಂದ ನಮಗೆ ಸಂಬಂಧ ಆಗ್ಲಕ್ಕ. ಹಿಂಗೈತೆ ಅದರ ನೇಮ್. ಆ ರೀತಿ ಸಂಬಂಧವಾಗ್ತದ. ಆ ಸುಖ ದುಃಖ ಏನು ಸಂಬಂಧ ಆಯ್ತು, ಸಂಬಂಧ ಆದಾಗ ಸುಖ ಅಂತ ಅನಿಸ್ತು ನನಗೆ. ಏನಾಯ್ತು, ಸುಖ ಅನಿಸ್ತು. ಸುಖ ಅನಿಸ್ತು ಅಂತ ಅಂದ ಕೂಡ್ಲೇನ ಈ ಸುಖ ಏನು ವೃತ್ತಿ ಅನುಕೂಲ ಸಂಬಂಧ ಆದಾಗ, ಅನುಕೂಲ ವಸ್ತುವಿನ ಪದಾರ್ಥದ ಸಂಬಂಧ ಆದಾಗ ಆವಾಗ ಅಲ್ಲಿ ಅಂತಃಕರಣ ವೃತ್ತಿ ಸುಖಾಕಾರವಾಗಿ ಪರಿಣಾಮ ಹೊಂದದು. ಸುಖಾಕಾರವಾಗಿ ಅಂತಃಕರಣ ವೃತ್ತಿ ಪರಿಣಾಮ ಹೊಂದುತ್ತದೆ. ಆವಾಗ ಅಲ್ಲಿ ಜೀವ ಏನದ ನೋಡು, ಈ ಕಲ್ಪಿತ ಪುರುಷ ಜೀವ, ಇವ ಏನು ಮಾಡ್ತಾನೋ ಅದರಾಗ ಅಹಂ ಸುಖಿ ಅಂತ ತದಾಕಾರ ಆಗಿಬಿಡ್ತಾನ. ಅವಾಗ ಅದ್ರಾಗ ಏನಕ್ಕನು ತದಾಕಾರ ಆಗ್ತಾನ, ಅಹಂ ಸುಖಿ ಅಂತೇಳಿ. ಆದ್ರೆ ಅವು ನನಗೆ ಸಂಬಂಧ ಇಲ್ಲತ್ತಾರ. ಮತ್ತಿಲ್ಲಿ ಅಹಂ ಸುಖಿ ಅಂತ ಹೇಳಕ್ಕೆ ಇಲ್ಲಿ ಅದು ತದಾಕಾರ ಆಗೈತಿ. ಆದದ್ದು ಕಲ್ಪಿತ ಪುರುಷ ಜೀವ. ಆದ್ರೆ ನಾನು ಸುಖಿ ಅಂತೇನು ಅಂದಾನ, ನಾನು ಅನ್ನೋದಕ್ಕೆ ಅರ್ಥದಲ್ಲಿ ಸಾಕ್ಷಿಯಲ್ಲಿ ಹತ್ಕೋಬೇಕು. ಹೊರಕಿಟ್ಟೈತೆ. ಅಜ್ಞಾನಿ ಜೀವ ನಾನು ಜೀವನಿದ್ದೇನೆ ಅಂತ ಜೀವನಲ್ಲಿ ಸಮನ್ವಯ ಮಾಡ್ಕೋತಾನೆ ಅದನ್ನ. ಜ್ಞಾನಿ ಪುರುಷ ನಾ ಜೀವ ಅಲ್ಲ, ನಾ ಸಾಕ್ಷಿ ಅದೇನಿ, ಪರಮಾತ್ಮನಿದ್ದೀನಿ, ಸಾಕ್ಷಿ ಅದೇನಿ ಅಂತ ಹೇಳ್ಕೊಂಡದ್ರಿಂದ ಆ ಸಾಕ್ಷಿ ಬ್ಯಾರೆ ಐತಿ. ಆದ್ದರಿಂದ ಆ ಸಾಕ್ಷಿ ಏನೈತಲ್ಲ, ಈ ಸುಖ ದುಃಖಗಳಿಗೆ ಅದನ್ನು ಸುಖ ದುಃಖಗಳಿಗೂ ಸಾಕ್ಷಿ ಐತಿ ಅಂತೇಳಿ ಸುಖ ದುಃಖಗಳು ಸಾಕ್ಷಿ ಭಾಷ್ಯ ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡ್ ಬಂದ. ಸುಖ ದುಃಖ ಏನದಾವು, ಸಾಕ್ಷಿ ಭಾಷ್ಯದಾವ್. ಸಾಕ್ಷಿ ಭಾಷ್ಯ ಕೈಯೇ ಪ್ರಕಾಶ, ಬರೇ ಪ್ರಕಾಶ ಮಾಡ್ತೈತಿ ಸಾಕ್ಷಿ, ಅದನ್ನು ಬೆಳಗ್ತದ, ತಿಳಿತಾನೆ. ಆದ್ರೆ ಆ ಸುಖ ದುಃಖ ಸಂಬಂಧ ಸಾಕ್ಷಿಗಿಲ್ಲ. ಜೀವ ಮಾತ್ರ ಅದರಾಗ ಅದು ಸುಖ ಅಗಾನ ಸುಖಕಾರಕತಿ, ದುಃಖ ಅಗಾನ ದುಃಖಕಾರಕತಿ. ಯಾಕ ಅದರಾಗ ಹತ್ಕೊಂಡೈತೆ ಅದು. ಆದ್ದರಿಂದ ಈ ರೀತಿ ಇಲ್ಲಿ ಅಜ್ಞಾನಿಗೆ ಜ್ಞಾನಿಗೆ ವಿಲಕ್ಷಣತೆ ಇಲ್ಲೇ ಆಕೈತಿ. ಸುಖ ದುಃಖ ಬಂದಾಗ ಜೀವ ತದಾಕಾರ ಆಗ್ತಾನೆ, ಅಹಂ ಸುಖಿ ಅಹಂ ದುಃಖಿ ಅಂತ ಅಂದವ ಜೀವ, ಆತ್ಮ ಅಲ್ಲವ.
ಈ ಅಜ್ಞಾನಿ ಆ ಜೀವನ ಅದೇನ ತಿಳ್ಕೊಂಡಿರ್ತಾನ. ಆದ್ದರಿಂದ ನಾ ಸುಖಿ ಇದ್ದೀನಿ, ನಾ ದುಃಖಿ ಇದ್ದೀನಿ ಅಂತ ತಾನು ಕೂಡ ಜೋಡಿಸ್ಕೊಂಡು ಬಿಡ್ತಾನ. ಆದ್ರೆ ಜ್ಞಾನಿ ಜೀವನ ಆಗಲಿ ಇವಕ್ಕ ನಾ ಸಾಕ್ಷಿ ಇದೇನೆ, ಇವಕ್ಕನ್ ಬಿಟ್ಟು ನಾ ಬೇರೆ ಇದೇನೆ ಆತ್ಮ. ಆದ್ದರಿಂದ ಇವು ಯಾವ ನನಗೇನು ಸಂಬಂಧ ಇಲ್ಲ. ಯಾಕಂದ್ರೆ ಇವುಗಳನ್ನು ಬೆಳಗತಕ್ಕಂಥ ಆ ಸಾಕ್ಷಿ ಸ್ವರೂಪನೇ ನಾನಿದ್ದೇನೆ ಅಂತ ಹಿಂಗ ಅಲ್ಲಿ ಸಾಕ್ಷಿ ಭಾವದಿಂದ ಇವ ನೋಡ್ತಾನು, ಅವ ತದಾಕಾರ ಭಾವದಿಂದ ಆ ಜೀವ ನೋಡ್ತಾನು. ಆದ್ದರಿಂದ ಅವನು ಸುಖ ದುಃಖ ಹೊಂದುತ್ತಾನು, ಇವ ಎರಡಕ್ಕೂ ಏನಿಲ್ಲ ಸೋಂಬೇರ್ತಾನೆ. ಇಟ್ಟು ಫರ್ಕ್ ಐತಿ ಇಲ್ಲಿ ಜ್ಞಾನಿಗೆ ಅಜ್ಞಾನಿಗೆ. ಆದ್ದರಿಂದ ಗೀತೆಯಲ್ಲಿ ಭಗವಂತ ಯೋನ ಹರ್ಷತಿ ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸ ಮೇ ಪ್ರಿಯ. ಅದಕ್ಕೆ ಈ ರೀತಿ ಯೋನ ಹೃಷ್ಯತಿ ನ ದ್ವೇಷ್ಟಿ, ಯಾವನು ಹರ್ಷಿಸುವುದಿಲ್ಲವೋ, ಆನಂದ ಅಂದ್ರೆ ಸಂತೋಷ ಆಗೋದಿಲ್ಲ ತದ ಏನ್ರ ಪ್ರಾಪ್ತಿ ಆದಾಗ. ಯಾಕಂದ್ರೆ ಇಷ್ಟ ಪ್ರಾಪ್ತಿ ಆದ್ರೆ ಸಂತೋಷ ಆಕೈತಿ. ನ ದ್ವೇಷ್ಟಿ, ಮತ್ತ ಅನುಕೂಲ ವಸ್ತು ಸಂಬಂಧ ಆದಾಗ ಆನಂದ ಆಕತಿ, ಪ್ರತಿಕೂಲ ಸಂಬಂಧ ಆದಾಗ ದ್ವೇಷ ಆಕತಿ. ಆದ್ದರಿಂದ ಇವಾಗ ಅನುಕೂಲ ಪ್ರತಿಕೂಲ ಜ್ಞಾನ ಹೋಗ್ಬಿಟ್ಟಿರ್ತಾವಲ್ಲ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ, ಶೋಕ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಪ್ರಿಯ ವಿಯೋಗ ಆದ್ರೆ ಶೋಕ ಆಕತಿ. ಶೋಕ ಅಂದ್ರೆ ದುಃಖ. ತನಗೆ ಪ್ರಿಯವಾದದ್ದು ತಾನು ಬಿಟ್ಟು ಕೈ ಬಿಟ್ಟು ಹೋಗೈತೆ ಅಂದ್ರೆ ನೀವ್ ಆ ದಿನ ಹೆಂಗ್ ಮಾಡ್ಲಿ ಅಂತ ಅಂತಾನೆ. ಆದ್ರೆ ಇವನ್ ಪ್ರೀತಿ ಎಲ್ಲೈತಿ? ಆತ್ಮನಲ್ಲೇ ಐತಿ. ಆತ್ಮರತಿ ಆತ್ಮ ಕ್ರೀಡಾ ಆತ್ಮವಿತುನ ಆತ್ಮಾನಂದ ಚೇತಿ ಅಂತ ಶ್ರುತಿ ಹೇಳಿದ್ರಿಂದ ಇವನು ಪೂರ್ಣ ಪ್ರೀತಿ ವಿಷಯಗಳಲ್ಲಿಲ್ಲದ ಆತ್ಮನಲ್ಲಿ, ತನ್ನ ಆತ್ಮನಲ್ಲೇ ಪ್ರೀತಿ ಐತಿ. ಪ್ರೀತಿ ಐತೆ ಅಂದ್ರೆ ಆ ಆತ್ಮ ಇವನು ಬಿಟ್ಟು ಯಾವಾಗಾರ ವಿಯೋಗ ಆಗೈತೆ? ಎಲ್ಲಿ ಹೋಗೈತೇನ? ಎಲ್ಲಿ ಹೋಗಿಲ್ಲ, ಎಲ್ಲಿ ಬಂದಿಲ್ಲ. ಅದು ಇಲ್ಲೇ ಐತಿ ಯಾವತ್ತು. ಮತ್ತದು ಯಾವತ್ತು ಇಲ್ಲೇ ಐತಿ. ಅದ ನಾ ಅದೇನಿ. ಮತ್ತು ನಾನು ಬಿಟ್ಟು ವಿಯೋಗ ಎಲ್ಲಿ ಆಗೈತಿ? ಮತ್ತು ದುಃಖ ಯಾಕಾಗ್ಬೇಕು ನನಗೆ? ಆದ್ದರಿಂದ ಶೋಕ ಮಾಡಂಗಿಲ್ಲ ಅವ. ಅದಕ್ಕೆ ನ ಶೋಚತಿ ಅಂತ ಹೇಳೈತಿ ಗೀತಾ. ನ ಕಾಂಕ್ಷತಿ, ಮತ್ತೊಂದು ಬೇಕು, ಅದು ಇಚ್ಛಾ ಆಕತ್ತೇನ? ಏನನ್ನು ಕಿಮಿಚ್ಛನ್ ಕಶ್ಯ ಕಾಮಾಯ ಶರೀರವನ್ನು ಸಂಜ್ವರೇತ ಅಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಏನು ಅವಾಗೇನು ಬೇಕು? ಅವೇನು ಯಾವ್ದಾರು ಇಚ್ಛೆ ಮಾಡಿ ಏನು ಬೇಡಕ್ಕೆ ಹೋಗ್ಕಾನು? ಯಾಕಂದ್ರ ಅವ ಪರಮಾನಂದ ಸ್ವರೂಪನಾಗಿ ನಿತ್ಯ ತೃಪ್ತಿ ಇರ್ತಾನೆ. ಅವಾಗೇನೈತಿ ಈ ರೀತಿ. ಅದಕ್ಕೆ ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಶುಭ ಅಶುಭ ಎರಡೂ ಬಿಟ್ಟಿರ್ತಾನ. ಭಕ್ತಿಮಾನ್ಯ ಸ, ಹಿಂಗೆ ಯಾವಿರ್ತಾನೆ ನೋಡು, ಅವ ನನಗೆ ಭಾಳ ಪ್ರಿಯದಾನು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ಆದ್ದರಿಂದ 12ನೇ ಅಧ್ಯಾಯದಾಗ ಹೇಳ್ಯಾನ ಅದನ್ನು ಭಕ್ತಿ ಯೋಗದಲ್ಲಿ. ಆತ್ಮನು ಕಂಡದ್ದರಿಂದ ಅವನಿಗೆ ಭೋಕ್ತೃತ್ವ ಉಂಟೆಂದು ಹೇಳಿದರೆ ಸರ್ವವನ್ನು ಉಂಡಾತನೆಂದು ಹೇಳಬೇಕಾಗ್ತದ. ಇದು ಅನುಭವಕ್ಕೆ ವಿರೋಧ ಆಕೈತಿಲ್ಲ ಅಂತ ಈಗ 5ನೇ ನುಡಿಯಲ್ಲಿ ಹೇಳ್ತಾರೆ. ಕಂಡುದನೆಲ್ಲವ ನುಂಡೆನೆಂದೆಂಬೊಡೆ ಕಂಡ ಶುದ್ಧಾದಿ ವಿಷಯವನ್ನು ಉಂಡಾತನಹನ ಅಹನು ಅದರಿಂದ ತಿಳಿಯೇ ಚಿತ್ ಅಖಂಡ ಆತ್ಮನಿಗೆ ಭೋಕ್ತೃತನ ಮುಂಟೆ ಅಂತ ಕೇಳ್ಯಾರ.
ಏನಂತಾರು, ಆತ್ಮನು ಸುಖ ದುಃಖಗಳನ್ನು ಕಂಡದ್ರಿಂದ ಅವ ಉಂಡಾನು ಅಂತ ಅಂದರೆ, ಕಂಡಾನ ಅಂದಮೇಲೆ ಮತ್ತೆ ಅದನ್ನು ಉಂಡಾನವ ಅನುಭವಿಸ್ಯಾನ ಅಂತ ಅಂದರೆ, ಭೋಕ್ತೃತ್ವ ಉಂಟೆಂದು ಹೇಳಿದರೆ ಅಂದ್ರೆ ಮತ್ತೆ ಅವನು ಕಂಡಾನ ಅಂದ್ರೆ ನೋಡಿ ನಾವು ದ್ರಷ್ಟ, ಕಂಡಾನ ಅಂದಮೇಲೆ ಅವ ಅದನ್ನು ಉಂಡಾನ ಅಂದ್ರೆ ಮತ್ತೆ ಭೋಕ್ತೃತ್ವ ಬಂದು ಸಿದ್ಧ ಆಯ್ತು ಅಂತಂದರೆ, ಈಗ ಒಂದು ಒಳ್ಳೇದಾಗಲಿ ಒಂದು ಕೆಟ್ಟಾಗಲಿ ಶುದ್ಧ ಅಶುದ್ಧವಾಗಲಿ ಇವು ವಿಷಯವನ್ನು ಅವ ಕಾಣ್ತಾನಿಲ್ಲ. ಹೆಂಗೆ ಕಾಣ್ತಾನಂದ್ರೆ, ಈಗ ಇಲ್ಲಿ ನಿನ್ನೆ ಒಂದು ಹಂದಿ ಬಂದಿತ್ತು, ಇಲ್ಲಿ ಹಂದಿ ಹಿಂಗೆ ಹೋಗ್ತೈತಿ, ಹಿಂಗೆ ಅಲ್ಲಿ ನಮ್ಮ ಮಠದ ಮುಂದೆ ಅಲ್ಲಿ ಅದು ಗಾಡಿ ಹತ್ತಿರ ಬಂದು ಅದು ಬಯಲು ಕಡೆ ಮಾಡ್ತದೆ. ಏನು ಮಾಡ್ತದೆ ಹಂದಿ? ಸಂಡಾಸ್ ಮಾಡ್ತದೆ. ಸಂಡಾಸ್ ಮಾಡಿ ಅಲ್ಲ ಇಲ್ಲೇ ಬಂದು ಸಂಡಾಸ್ ಮಾಡ್ತಿದ್ವು ಅಂತೇಳಿ ನೋಡಿದ್ದೀನಿ ನಾ. ಮತ್ತು ನಾ ಅದನ್ನು ತಿಂದಂಗೆ ಆಯ್ತಾನ ಅದ ಮತ್ತು ಯಾಕಂದ್ರೆ ಕಂಡುದನ್ನೆಲ್ಲವ ನುಂಡನೆ ಅಂತ ಎಂಬೋಡೆ ಅಂದಾರ. ಮತ್ತು ನಾವು ಏನು ಕಾಣ್ತೇವೆ ಅದನ್ನೆಲ್ಲ ಕಂಡುದನ್ನೆಲ್ಲವನು ಉಂಡನೆ ಎಂದಂಬೋಳೆ, ಕಂಡ ಶುದ್ಧಾದಿ ವಿಷಯವನ್ನು ಉಂಡಾತನನು ಅಂದರೆ, ಕಂಡದ್ದೇ ಎಲ್ಲ ಉಂಡಾನತ್ತಂದ್ರೆ ಮತ್ತು ನಾ ಅದನ್ನು ಕಂಡೆ ಮತ್ತು ಅದನ್ನು ಉಂಡಂಗಾಯ್ತಾನ? ಯಾಕಂದ್ರೆ ಎಲ್ಲ ಲೋಕದೊಳಗಿನ ವ್ಯವಹಾರ ಏನಾದರೂ ಕಣ್ಣಿಗೆ ಬೀಳತಾವು, ಮತ್ತು ಅದು ಕಂಡದ್ದೆಲ್ಲ ಉಂಡಾನ ಅಂತಂದ್ರೆ ಇದೆಲ್ಲಿ ಮಾತಿದೆ. ಮತ್ತು ಹಂಗಾದ್ರೆ ಮತ್ತು ಅದು ಹಂಗೆ ಮಾಡ್ಯಾನ ತನ್ಬೇಕಾಗತ್ತೆ ಹೌದಿಲ್ಲ? ಅದಕ್ಕಾಗಿ ಅದನ್ನು ಭೋಗಿಸ್ತಾನಂತ ಹೇಳಬೇಕಾದಿತ್ತು ಹಿಂಗಾದ್ರೆ. ಆದರೆ ಹೀಗೆ ಹೇಳೋದು ಅನುಭವಕ್ಕೆ ವಿರೋಧ ಬರ್ತೈತಿ. ಕಣ್ಣದಾವು, ಕಂಡಾನು, ನೋಡ್ಯಾನು, ನೋಡಿದ್ರೆ ಏನಾಯ್ತು? ಎಲ್ಲ ವಸ್ತು ನೋಡ್ಬೋದು, ನೋಡಿದ್ರೆ ಏನೈತೆ ಅದಕ್ಕೆ? ಅದು ಬೇರೆ ರೀತಿಯಿಂದ ನೋಡಿದ್ರೆ ತಪ್ಪು, ಹೌದಿಲ್ಲ? ಆದ್ದರಿಂದ ಹೀಗೆ ಹೇಳೋದು, ಅದಕ್ಕೆ ಕಂಡದ್ದನ್ನೆಲ್ಲ ಉಂಡಾನ ಅಂತ ಹೇಳ್ಕೆ ನೀವು ಅದಕ್ಕೆ ಫಿಟ್ಟಿಂಗ್ ಮಾಡಿಬಿಟ್ರೆ ತಪ್ಪಾಕೈತೆ. ಅದಕ್ಕೆ ಈ ರೀತಿ ಅಂದ್ರೆ ಯಾಕೆ ಇದನ್ನು ಹೇಳಾಕತ್ತಾರ ಅಂದ್ರೆ, ಆತ್ಮ ದ್ರಷ್ಟ ಅದಾನ, ಬರೇ ನೋಡಾವ ಎಲ್ಲ ಆಗು ವ್ಯವಹಾರ ಎಲ್ಲ ನೋಡ್ಕೋತ ಸುಮ್ಮಿರ್ತಾನ ನಾವು. ಮತ್ತು ಅವಾಗ ನೀವೆಲ್ಲ ಇದನ್ನು ಅನುಭವಿಸಿ ಭೋಗ್ತಾ ಅದಾನು ಅಂತ ಹೇಳ್ಕೆ ಅವನು ಬೆನ್ನಿಗೆ ಕಟ್ಟಿದ್ರೆ ತಪ್ಪಾಕತಿಲ್ಲೋ? ಆದ್ದರಿಂದ ಅದಕ್ಕೆ ಹೀಗೆ ಹೇಳೋದು ಅನುಭವಕ್ಕೆ ವಿರೋಧ ಆಕೈತಿ. ಆದ್ದರಿಂದ ಇದು ಯೋಗ್ಯ ಅಲ್ಲ ಅಂತ ಅಂದ್ರೆ, ಮತ್ತು ಹೆಂಗಂದ್ರೆ ಈಗ ಒಂದು ಯಜ್ಞ ಕಾರ್ಯ ಇರ್ತದೆ. ಯಜ್ಞ ಕಾರ್ಯ ಮಾಡುವಾಗ 15 ಮಂದಿ ಋತ್ವಿಜರು ಬ್ರಾಹ್ಮಣರು ಮಂತ್ರ ಘೋಷ ಮಾಡೋರು, 15 ಮಂದಿ ಋತ್ವಿಜರು ಆ ಯಜ್ಞಕ್ಕೆ ಏನು ಮಂತ್ರ ಘೋಷ ಮಾಡಬೇಕು, ವೇದ ಮಂತ್ರಗಳನ್ನು ಘೋಷಣೆ ಮಾಡ್ತಾರಲ್ಲ, 15 ಮಂದಿ ಪೂರ್ಣ ಇರೋದು. ಆ 15 ಮಂದಿ ಕುಂತು ಮಂತ್ರವನ್ನ ಅನ್ಲಾಕ್ ಹಚ್ಚಿರ್ತಾರೆ. ಮುಂದೆ ಯಜಮಾನನ ಸ್ತ್ರೀ ಇವರಿಬ್ರು ಯಾರ ಯಜ್ಞ ಕಾರ್ಯ ಮಾಡಿಸ್ತಾರೋ ಅವ್ರಿಗೆ ಯಜಮಾನ ಅಂತಾರೆ. ಯಜಮಾನನ ಒಂದು ಪಿಕ್ಚರ್ ಹೆಸರು ಯಜಮಾನ ಐತಿ, ಅದಲ್ಲ ಮತ್ತೆ. ಅದಕ್ಕೆ ಇವರು ಯಜ್ಞ ಕಾರ್ಯ ಮಾಡ್ತಾರೆ, ಅದನ್ನ ಅವ್ರ ಮಂತ್ರ ಅಂತಾರೆ. ಓಂ ಸೂರ್ಯಾಯ ಸ್ವಾಹ ಅಂದ್ರೆ ಇವರು ಆ ಘೃತಾದಿಗಳನ್ನ ಆ ಅಗ್ನಿಯಲ್ಲಿ ಹಾಕ್ತಾರೆ. ಇವ್ರ ಯಜಮಾನರ ಕೆಲಸ ಈ ರೀತಿ. ಇವ್ರ ಮಂತ್ರ ಅಂತಾರು, ಇವ್ರು ಆ ಅಗ್ನಿಯಲ್ಲಿ ಹಾಕ್ತಾರೋ. ಇದನ್ನೆಲ್ಲ ಎಷ್ಟು ಮಂದಿ? 15 ಮಂದಿ ಅವರು ಬ್ರಾಹ್ಮಣರು, ಯಜಮಾನರ ಹೆಂಡತಿ ಇವರು 15 2 17 ಆದವು.
ಈ 17 ನೋಡುವ 18 ಒಬ್ಬ ಬೇರೆ ಇರ್ತಾನೆ. ಅದಕ್ಕೆ ಅವ್ರು ಇಲ್ಲಿ ಲೌಕಿಕರು 18 ಅಂತ ಕರಿತಿರ್ತಾರ ಅವಂಗೆ. ಅವ ಏನು 18 ಅನ್ನದ ನೋಡ, ಅವ ಏನು ಮಂತ್ರನೂ ಅನ್ನಂಗಿಲ್ಲ, ಅದ್ರಾಗ ಏನು ಹಾಕ್ಲಾಕು ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ. ಕೊತ್ತು ಎಲ್ಲಾರು ಏನೇನು ಮಾಡ್ಲಕತ್ತಾರ ಹಿಂಗೆ ನೋಡ್ಕೊತ ತುಂಬಿರ್ತಾನ ಆ 18. ಆ 18 ತಿಳಿತಾ. ಆದ್ದರಿಂದ ಮತ್ತೆ ಅಲ್ಲಿ ಏನು ಅವ ಏನಾರ ಮಾಡ್ತಾನೇನು? ಏನು ಇಲ್ಲ. ಸುಮ್ಮ ಆಗುವ ಕಾರ್ಯಗಳನ್ನೆಲ್ಲ ನೋಡಾವ ಅಷ್ಟೇ. ಸಾಕ್ಷಿ ಭಾವದಿಂದ ಇದ್ದುಕೊಂಡು ನೋಡ್ತಾನೆ. ಆದ್ದರಿಂದ ಹೀಗೆ ಹೇಳೋದು ಅದಕ್ಕೆ ಯಾಕಂದ್ರೆ ಅವ ಆತ್ಮ ಈ ರೀತಿ ದೇಹದಿಂದ ನಡೆಯತಕ್ಕಂಥ ಅಥವಾ ದೇಹದ ಒಳಗೆ ನಡೆಯೋದಾಗಲಿ ಅಥವಾ ದೇಹದ ಹೊರಗೆ ನಡೆಯೋ ಎಲ್ಲ ವ್ಯವಹಾರಗಳನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರ್ತಾನೆ. ಇಂದ್ರಿಯಗಳು 15 ಮಂದಿ ಅಂದ್ರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಇವು ಎಲ್ಲ ವ್ಯವಹಾರ ಮಾಡ್ತಾವ. ಹೌದಿಲ್ಲ? ಪಂಚ ಜ್ಞಾನೇಂದ್ರಿಯಗಳು ನೋಡೋದು ಕೇಳೋದು ಎಲ್ಲ ಇವು ವ್ಯವಹಾರ ಮಾಡ್ತಾವ. ಪಂಚ ಕರ್ಮೇಂದ್ರಿಯ ಕೊಡೋದು ಹಾಕೋದು ಇವೆಲ್ಲ ಕೈ ಹಿಂಗೆಲ್ಲ ಕೆಲಸ ಇವು ಮಾಡ್ತಿರ್ತಾವ. ಬಾಯಿ ಮಾತಾಡೋದು ಮಾಡ್ತದೆ. ಹಿಂಗೆಲ್ಲ ಪ್ರಾಣಗಳು ತಮ್ಮ ಕಾರ್ಯಗಳನ್ನು ಚಲನವನ್ನ ಅವು ಮಾಡ್ತಾವ. ಈ ರೀತಿ 15 ಇವರು ಋತ್ವಿಜರಂತ ಇದ್ದ ಈ ಇಂದ್ರಿಯಾದಿ ಮೊದಲು ಪ್ರಾಣಾದಿ ಇವು ವ್ಯವಹಾರ ಮಾಡ್ತಿರ್ತಾವ. ಅಲ್ಲಿ ಮನಸ್ಸು ಬುದ್ಧಿ ಇವು ಯಜಮಾನರಂತೆ ಅವನು ಅದರ ಕೂಡ ಆ ಹವಿರ್ಭಾವಾದಿಗಳನ್ನ ಕೊಡ್ತಿರ್ತಾವ. ಇಲ್ಲಿ ಅಗ್ನಿ ನಡೆದಿರ್ತೈತಿ. ಓಂ ಪ್ರಾಣಾಯ ಸ್ವಾಹ, ಇದನ್ನು ಯಜ್ಞನ. ಭಾಳ ವಿಚಿತ್ರ ಐತಿ. ಇಲ್ಲಿ ಯಜ್ಞ ನಡೀತೈತಿ, ಬರೀ ಅಲ್ಲಿ ಅಗ್ನಿಯಾಗ ಬೆಂಕಿಯಾಗ ಹಾಕಿದ್ರೆ ಹಂಗೇನಿಲ್ಲ. ಇದು ಯಜ್ಞನ. ನಾವು ಊಟ ಮಾಡ್ತೀವಲ್ಲ ಮತ್ತ ಈ ರೀತಿ. ಅದಕ್ಕಾಗಿ ಇಲ್ಲಿ ಅಲ್ಲಿನೂ ಆಹುತಿ ಕೊಡ್ತಾರೆ. ಓಂ ಪ್ರಾಣಾಯ ಸ್ವಹ, ಓಂ ಅಪಾನಾಯ ಸ್ವಹ, ಹಿಂಗೆಲ್ಲ ಈ ರೀತಿ ಯಜ್ಞ ನಡೆದಿರ್ತೈತಿ. ಇಲ್ಲಿನೂ ಇದು ನಡೆದದ್ದನ್ನು ಕೂಡ ಇವು ಎಷ್ಟು 15, ಇವು 1, 2, 17. ಇವುಗಳಿಗೆ 18 ಯಾರು ಇಲ್ಲಿ ಅಂದ್ರೆ ಅವ ಸಾಕ್ಷಿ ರೂಪ ಆತ್ಮ. ಇವು ಎಲ್ಲ ದೇಹಗಳಲ್ಲಿ ನಡೀತಕ್ಕಂಥ ಇಂದ್ರಿಯ ಪ್ರಾಣಾದಿಗಳ ವ್ಯವಹಾರವನ್ನೆಲ್ಲ ವಿಲಕ್ಷಣ ಸಾಕ್ಷಿಯಾಗಿ ಅವುಗಳನ್ನು ನೋಡ್ತಾ ಬೇರೆ ಇರುತ್ತಾನೆ. ಆದ್ದರಿಂದ ಮತ್ತು ನಾವು ಭೋಗ್ತರು ನಾವು ಅದನ್ನೇನ್ರ ಏನಿಲ್ಲ. ಆದ್ದರಿಂದ ಯಾಕಂದ್ರೆ ಅವ ಅಖಂಡೈಕರಸನಾದ ತನಗೆ ಭೋಕ್ತೃತ್ವವು ಇಲ್ಲ ಅಂತ ಹೇಳ್ಕೊಂಡು ಬಂದಾರ. ಏನು ಸಾಕು ಸಾಕಂದ್ರೆ ಬಿಟ್ವೆ.